धाम्ना स्वेन सदा निरस्तकुहकं सत्यं परं धीमहि सृष्टिस्थित्यप्ययेहानेति दृशितमो बन्धमोक्षाश्च यस्मात् तस्य श्रीब्रह्मरुद्रः प्रभृतिसुरनरद्वीषः तत्रात्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानंदो अव्ययो यो गुरुरपि परमः चिन्तयेतं महान्तम् ಎಷ್ಟನೇದೀಗ 13ನೇ ಅಧ್ಯಾಯನ 10ನೇ ಅಧ್ಯಾಯ 12ನೇ ಅಧ್ಯಾಯ. एवं गति कर्मरतिर्विसर्गो प्राणो रसो दृक् स्पर्शः श्रुतिश्च संकल्प विज्ञानमथाभिमानः सूत्रं रजः सत्त्वतमो विकारः अयं हि जीवः त्रिवृतब्जयोनिः अव्यक्त एको जगतां ययाद्यथाद्यः विक्लिष्टशक्तिर्बहुधैव भाति बीजानि योनिं प्रतिपद्य यद्वत् विशेषेण श्लिष्टशक्तिः तत्रापि विशेषतो भगवते एव ವ್ಯಕ್ತಿಸ್ಥಾನವಿತ್ಯಾಹ ಯಥಾ ಅನಲಃ ಇತ್ಯಾದಿ. ಇನ್ನದು ಬಂತು ಅನಲ ಅನಿಲ ಅಂತ ಹೇಳ್ತಾ ವ್ಯಕ್ತಿಸ್ಥಾನ ಹೇಗೆ ಸೂಕ್ಷ್ಮವಾಗಿರ್ತಕ್ಕಂಥ ಇದು ಅಗ್ನಿ ಪ್ರಜ್ವಲಿಸಿ ಕಾಣಬೇಕು, ಹಾಗೆ ಪರಮಾತ್ಮ ವ್ಯಕ್ತನಾಗ್ತಾನೆ ಅಂಥೇಳಿ. ತತ್ರಾಪಿ ವಿಶೇಷತೋ ಭಗವತ ಏವ ವ್ಯಕ್ತಿ ಸ್ಥಾನವಿತ್ಯಾಹ ಯಥಾನಲ ಇತ್ಯಾದಿನ. ಏವಂ ಗತಿ ಕರ್ಮ ಗತಿ ವಿಸರ್ಗ ಘ್ರಾಣೋ ರಸೋ ತ್ವಕ್ ಸ್ಪರ್ಶಃ ಶ್ರುತಿಶ್ಚ ಸಂಕಲ್ಪ ವಿಜ್ಞಾನ ಮಥಾಭಿಮಾನ ಸೂತ್ರಂ ರಜಸ್ಸತ್ವ ತಮೋ ವಿಕಾರ. ಇವಿಷ್ಟು ಕೂಡ ಹಾಗೆ. ಅಯಂ ಹಿ ಜೀವ ತ್ರಿವೃತಬ್ಜಯೋನಿ ಅವ್ಯಕ್ತ ಏಕೋ ಜಗತಾಂ ಯಥಾ ಆದ್ಯ ವಿಕ್ಲಿಷ್ಟಶಕ್ತಿರ್ಬಹುದೈವ ಭಾತಿ ಬೀಜಾನಿ ಯೋನಿಂ ಪ್ರತಿಪದ್ಯ ಯದ್ವತ್ ವಿಶೇಷೇಣ ಕ್ಲಿಷ್ಟಶಕ್ತಿ. ಅಲ್ಲಿರೋದೇನಂತ ಬಂತು, ಸ್ಮೃತಿ ವಿಸರ್ಗ ಅಂತ ಹೇಳ್ತಾ ವಿಶ್ಲಿಷ್ಟಶಕ್ತಿ ಅಂತ ಹೇಳಿದಾಗ ವಿಶೇಷೇಣ ಶ್ಲಿಷ್ಟಶಕ್ತಿ, ಶಕ್ತಿಯಿಂದ ಒಡಗೂಡಿದವರಾಗಿ ಅಂತ ಅರ್ಥ. ಅನವಗತ ಸಾಮರ್ಥ್ಯ, ಯಾವುದೇ ವಿಧವಾದ ಸಾಮರ್ಥ್ಯದ ನ್ಯೂನತೆಯನ್ನು ಹೊಂದದೇನೆ. ಯಥೈಕಂ ಕಲಮಾದಿ ಬೀಜಂ, ಸರಿ ಹೋಗಿಲ್ಲ ಏನ? ಹರೇ ನಮಃ. ಕಲಮಾದಿಬೀಜಂ ಭೂಮಾವುಕ್ತಂ ಬಹ್ವಂಕುರಂ ಭವತಿ ಏವಂ ಪರಮಾತ್ಮಾನುಗೃಹೀತೋ ಬ್ರಹ್ಮ ಅಹಂಕಾರಾದಿಷು ಬಹುಧಾ ವ್ಯಕ್ತೀ ಭವತಿ. ಹೇಗೆ ಬೀಜ ಬೆಳೆದು ವ್ಯಾಪಿಸಿಬಿಡುತ್ತೋ ಹಾಗೆ ಪರಮಾತ್ಮ ಬ್ರಹ್ಮದೇವರೊಳಗೆ ವಿಶೇಷ ಸನ್ನಿಧಾನವನ್ನಿಟ್ಟು ಅವರೆಲ್ಲ ಕಡೆ ಸಹ ವ್ಯಾಪಿಸ ಹಾಗೆ ಸ್ವಾಮಿನ್ ಸರ್ವಾಂತರಾತ್ಮನ್ ಭಗವದ್ ಅನುಗ್ರಹದಿಂದ ಹಾಗಿದ್ದಾರೆ. ಸುಪರ್ಣ ಶೇಷ ರುದ್ರಾದಿ ಪ್ರಸೂತಿಶ್ಚ ಚತುರ್ಮುಖ ಸರ್ವಜೀವೋತ್ತಮೋ ಜೀವೋ ಗುಣೈರ್ಜ್ಞಾನ ಸುಖಾದಿಭಿಃ ವಿಷ್ಣುಭಕ್ತ್ಯಾದಿಭಿಃ ಸರ್ವೈಃ ನಿಯಮಾತ್ ಸರ್ವಕಾಲಿಕಂ ಮುಕ್ತಾವಪಿ ನ ಸಂದೇಹಃ ಸಹಿ ದೇವೇನ ವಿಷ್ಣುನಾ ಪ್ರಾಣಾಪಾನೇನ ಜಗತಾಮೀಶೇನ ರಮಯಾ ಸಹ ವೇದಾತ್ಮಿಕ್ಯಾ ಚ ಸಹಿತಃ ಸೂಕ್ಷ್ಮಃ ಸನ್ ಮನಸಿ ಸ್ಥಿತಃ ಇಂದ್ರಾದೀನಾಂತು ಸರ್ವೇಷಾಂ ನೀನು ಆ ಕಡೆ ಹೋಗು ಅಂತ ಹೇಳಿದೆ. ಇಂದ್ರಾದೀನಾಂತು ಸರ್ವೇಷಾಂ ಮಾತ್ರಾವರ್ಣಸ್ವರೇಷು ಚ ಸ್ಥೂಲರೂಪೀ ತಥಾ ತಿಷ್ಠನ್ ಏವಂ ಶ್ರೋತ್ರಾದಿಖೇಷು ಚ ಸರ್ವೇಷಾಂ ಪ್ರೇರಕೋ ಹೇಕೋ ಜ್ಞಾನಾನಂದಫಲೈಸ್ತ್ರಿವೃತ್ ನಿತ್ಯಶಕ್ತಿ ಸರ್ವಗಃ ಸನ್ ಬಹುಧೇವ ಪ್ರತೀಯತೆ ತಸ್ಮಿನ್ ಭೂತಮಿದಂ ಸರ್ವಂ ಪಟೇ ಲಕ್ಷಣತಂತುವತ್ ಸಯೇವ ವಾಯುರುದ್ದಿಷ್ಟೋ ವಾಯುರ್ಹಿ ಬ್ರಹ್ಮತಾಮಗಾತ್ ವಿಶೇಷೇಣ ಹರೇರ್ವ್ಯಕ್ತಿ ಸ್ಥಾನಾನಿ ಏತಾನಿ ಸರ್ವಶಃ
ಮನ ಆದೀನಿ ಅಹಂಕಾರೋ ಬ್ರಹ್ಮ ವೇದಾತ್ಮಿಕಾ ರಮಾ ತ್ರಿಗುಣಾತ್ಮಿಕಾ ಚ ಶೇಯಂ ಶ್ರೀ ಸೈವೋಕ್ತ ಸಂವಿದಾತ್ಮಿಕ ತಸ್ಯಾಪಿ ನಿಯಂತೈಕೋ ವಿಷ್ಣು ಸರ್ವೇಶ್ವರೇಶ್ವರ ಯಥಾ ದಾರುಷು ಸೂಕ್ಷ್ಮ ಸನ್ಮಥಿತೋಗ್ನಿ ಸಮಿಧ್ಯತೆ ತಥಾ ವೇದಾದಿಷು ಹರಿರ್ಮಥಿತಃ ಸಂಪ್ರದೃಶ್ಯತೆ ವ್ಯಕ್ತಿಸ್ಥಾನಾನ್ಯಥೈತಾನಿ ವೇದಾದೀನಿ ಹರೇರ್ವಿದುರು ಇತಿ ತಂತ್ರಭಾಗವತೆ. ಮನಸ್ಸಿ ವ್ಯಕ್ತ ಇದಿಷ್ಟು ವಾಯುದೇವರ ಬ್ರಹ್ಮದೇವರ ವಿಶೇಷ ಮಹಿಮೆಯನ್ನು ಹೇಳ್ತಾ ಇದ್ದಾರೆ. ಸುಪರ್ಣಶೇಷ ರುದ್ರಾದಿ ಪ್ರಸೂತಿಶ್ಚ ಚತುರ್ಮುಖ. ಸುಪರ್ಣಶೇಷ ರುದ್ರಾದಿಗಳ ಪ್ರಸೂತಿ ಹುಟ್ಟಿಗೆ ಕಾರಣರಾದವರು ಬ್ರಹ್ಮದೇವರು. ಗರುಡಶೇಷ ಶಶಾಂಕದಳ ಶೇಖರರ ಜನಕ, ಅವರೆಲ್ಲರಿಗೂ ಹುಟ್ಟಿಗೆ ಕಾರಣ ಬ್ರಹ್ಮದೇವರು. ಪರಮಾತ್ಮನಿಂದ ಬ್ರಹ್ಮದೇವರು ಸೃಷ್ಟರಾದೆ, ಬ್ರಹ್ಮದೇವರಿಂದ ಇವರೆಲ್ಲರೂ ಸೃಷ್ಟರಾಗ್ತಾರೆ. ಸರ್ವಜೀವೋತ್ತಮೋ ಜೀವ ಗುಣೈರ್ಜ್ಞಾನ ಸುಖಾದಿಭಿ, ಎಲ್ಲ ಜೀವರಲ್ಲೂ ಉತ್ತಮರಾದವರು. ವಿಷ್ಣುಭಕ್ತ್ಯಾದಿಭಿ ಗುಣೈ, ವಿಷ್ಣು ಭಕ್ತಿ ಸುಖ ಮೊದಲಾದ ಗುಣಗಳಲ್ಲಿ ಬ್ರಹ್ಮದೇವರೇ ಜೀವೋತ್ತಮರು, ವಾಯುದೇವರು ಸಮಾನ. ಸರ್ವೈ ನಿಯಮ ಸಾರ್ವಕಾಲಿಕಂ, ಎಲ್ಲ ಜೀವರಿಗಿಂತ ಮೇಲಿದ್ದಾರೆ, ಸಾರ್ವಕಾಲಿಕವಾದವರು, ಯಾವ ಕಾಲಕ್ಕೂ ಸ್ವಲ್ಪ ಚೇಂಜ್ ಆಗೋದಿಲ್ಲ. ಬ್ರಹ್ಮದೇವರಿಗೂ ವಾಯುದೇವರಿಗೂ ಒಂದು ವ್ಯತ್ಯಾಸ ಏನು ಅಂದರೆ ಅದು ಒಂದು. ಇನ್ನೊಂದೇನೆಂದರೆ ಅವತಾರ ಮಾಡ್ತಾರೆ ವಾಯುದೇವರು, ಬ್ರಹ್ಮದೇವರು ಅವತಾರ ಕೂಡ ಮಾಡೋದಿಲ್ಲ. ಆದ್ದರಿಂದ ಯಾವ ಕಾಲಕ್ಕೂ ಉಳಿದವರಿಗೆ ಎಲ್ಲರಿಗೂ ತಕ್ಷಣ ಭೀಮಸೇನ ವಾಯು ಇತ್ಯಾದಿ ತಕ್ಷಣ ಗೊತ್ತಾಗೋದಿಲ್ಲ. ಬ್ರಹ್ಮದೇವರು ಹಾಗಲ್ಲ, ಯಾವ ಮೂಲ ರೂಪದಲ್ಲೇ ಇರೋದರಿಂದ ಅವ್ರು ಯಾವಾಗಲೂ ಗೊತ್ತಾಗ್ತಾರಲ್ಲ ಅವರಿಗೆ. ಇದು ವಿಶೇಷ ಅಂಶ ಬ್ರಹ್ಮದೇವರಿಗೆ. ಅವರಿಗೆ ಅವತಾರ ಇಲ್ಲ ಬ್ರಹ್ಮದೇವರಿಗೆ, ಇವರಿಗೆ ಅವತಾರ ಇದೆ ವಾಯುದೇವರಿಗೆ. ಆದ್ದರಿಂದ ನೋಡೋರಿಗೆ ಯಾವಾಗಲೂ ಗೊತ್ತು ಸಿಗ್ತಾರೆ ಬ್ರಹ್ಮದೇವರು. ವಾಯುದೇವರು ಅವತಾರ ಮಾಡಿದಾಗ ಏನಾಗುತ್ತೆ, ಸುಗ್ರೀವಾದಿಗಳಿಗೆ ಗೊತ್ತಿರಲಿಲ್ಲ ಹನುಮಂತನ ಶಕ್ತಿ, ವಾಲಿಗೆ ಗೊತ್ತಿದ್ದಿಲ್ಲ. ಗೊತ್ತಿದ್ದರೆ ಹನುಮಂತನ ಬಿಡ್ತಿರಲಿಲ್ಲ. ಅರ್ಥ ಆಯಿತು. ಧರ್ಮರಾಜ ಭೀಮಸೇನ ಬಗ್ಗೆ ಸಂದೇಹ ಪಡ್ತಾನೆ ಕೆಲವು ಸಲ, ಅಮ್ಮ ಎಂಥ ಕೆಲಸ ಮಾಡಿದ ಬಕಾಸ ಕಳಿಸ್ಬಿಡ್ತೀಯಲ್ಲ, ನಮ್ಗತಿಯೇ ನಾವೇಲೆ ಅಂತ. ಇವೆಲ್ಲ ಏನು ಅವತಾರದಲ್ಲಿ ಈ ರೀತಿಯಾಗಿ ಅವರಲ್ಲಿ ವ್ಯತ್ಯಾಸ ಇಲ್ಲ. ಜನ ತಪ್ಪು ತಿಳ್ಕೊಳ್ಳೋ ಚಾನ್ಸ್ ಇದೆ, ಬ್ರಹ್ಮದೇವ್ರ ಬಗ್ಗೆ ಇಲ್ಲ. ಯಾಕೆ? ಯಾವಾಗಲೂ ಮೂಲ ರೂಪದಲ್ಲೇ ಕಾಣೋದ್ರಿಂದಾಗಿಯೇ ಅದೊಂದು ಭಾಳ ವಿಶೇಷ ಅಂಶ ಗಮನಿಸಬೇಕು. ಅವರಿಗೆ ವ್ಯತ್ಯಾಸ ಇಲ್ಲ, ನೋಡೋರಿಗೆ ಗೊತ್ತಾಗೋದಿಲ್ಲ. ಒಂದೇ ರೀತಿಯಲ್ಲಿ ಅವ್ರಿಗೆ ಮಫ್ತಿಯಲ್ಲಿ ಬಂದರೆ ಹಾಗೆ ಗೊತ್ತಾಗೋದಿಲ್ಲ. ಹಾಗೆ ಇನ್ಸ್ಪೆಕ್ಟರ್ ಚೇಂಜ್ ಆಗಲಿಲ್ಲ, ಮಫ್ತಿಯಲ್ಲಿ ಬಂದಿದ್ದೆ ಕುಡಿದೋರಿಗೆ ಗೊತ್ತಾಗೋದಿಲ್ಲ. ಅವತಾರ ಅಂದರೆ ಹಾಗೆ. ಬ್ರಹ್ಮದೇವರು ಇಲ್ಲ, ಅದರಿಂದಾಗಿಯೇ ಯಾವಾಗಲೂ ಕೂಡ ಬ್ರಹ್ಮದೇವ್ರನ್ನೆಲ್ಲ ಏನು ತಿಳ್ಕೊಂಡಿರ್ತಾರೆ, ಭಾರಿ ದೊಡ್ಡವರು. ಒಂದು ಸ್ವಲ್ಪ ಕೂಡ ವ್ಯತ್ಯಾಸ ಇಲ್ಲ. ಇಲ್ಲಿ ಭೀಮ ವಾಯುದೇವ ದೊಡ್ಡವರು ತಿಳ್ಕೊತಾರೆ, ಭೀಮ ಇದು ರೂಪ ಅರ್ಥ ಆಗೋದಿಲ್ಲ ತಕ್ಷಣವೇ. ಗೊತ್ತಾಯ್ತಾ? ಮುಕ್ತಾವಪಿ ನ ಸಂದೇಹ ಸಹಿ ದೇವೇನ ವಿಷ್ಣುನ ಪ್ರಾಣಪ್ರಾಣೇನ ಜಗತಾಮೀಶೇನ ರಮಯಾ ತಥಾ. ಪ್ರಾಣಪ್ರಾಣ ವಿಷ್ಣು, ಜಗತಾಮೀಶೇನ ಜಗತ್ತಿಗೆ ಸ್ವಾಮಿ, ರಮಯಾ ತಥಾ ವೇದಾಧಿಕ್ಯಾಸ ಸಹಿತ ಸೂಕ್ಷ್ಮ ಸನ್ ಮನಸ್ಸಿ ಸ್ಥಿತ. ವೇದಾತ್ಮಿಕ ಅಂದರೆ ಹೇಳಿದರೆ ವೇದಾಭಿಮಾನಿ ದೇವತೆ ಮಹಾಲಕ್ಷ್ಮಿ. ಸೂಕ್ಷ್ಮ ವಾಯುದೇವರೇ ಮೂಲ ರೂಪ. ವಾಯುದೇವರ ಮೂಲ ರೂಪ ಯಾವುದು ಅಂದರೆ ಏನು ಹೇಳಬೇಕು? ವಾಯು ಅಂತಲೇ ಮೂಲ ರೂಪ. ಬ್ರಹ್ಮ ವಾಯು ಅಂತ ಹೇಳೋದಿಲ್ಲ. ಅದಕ್ಕೆ ವಾಯುದೇವರ ಅವತಾರ ಅಂತ ಇವ್ರು ಕರೆದ ಮೇಲೆ ಮೂಲ ರೂಪ ಯಾವುದಾಯಿತು? ಹನುಮಂತ ವಾಯುವಿನ ಅವತಾರ ಅಂತ ಹೇಳಿದರೆ ಮೂಲ ರೂಪ ಯಾವುದು? ಯಾರಾದ್ರು ಏನಂತ ಜ್ಞಾನ ಅಭಿಮಾನಿ ಅಂತ ಹೇಳಬೇಕು, ಜ್ಞಾನ ರೂಪ ಅಂತ ಹೇಳಬಾರ್ದು. ಜ್ಞಾನಾದಿ ಗುಣ ಸಂಪನ್ನವರು, ಆ ವಿಚಾರ ಬೇರೆ. ಜ್ಞಾನಾಭಿಮಾನಿ ವಾಯು ಆ ರೀತಿ ಹೇಳಬೇಕು. ಜ್ಞಾನವೇ ವಾಯು ಅನ್ನಬಾರದು. ಯಾರು ದೊಡ್ಡವರಾಗ್ತಾರಾಗ? ಮತ್ತೆ ಚೇತನ ಅಚೇತನದಲ್ಲಿ ಯಾವುದು ಪ್ರಾಧಾನ್ಯ ಕೊಡಬೇಕು? ಚೇತನಕ್ಕೆ. ಆದ್ದರಿಂದ ಆ ರೀತಿ ಹೇಳಬೇಕು ಹೊರತು ಈ ರೀತಿ ಹೇಳಬಾರ್ದು. ಅಲ್ಲ ಜ್ಞಾನಾದಿ ಗುಣರೂಪವಾದದ್ದು ಅಂತ ಹೇಳಬೇಕು. ಜ್ಞಾನರೂಪ ಅಲ್ಲ, ಜ್ಞಾನಾದಿ ಗುಣ. ಗುಣ ನಾವ ಜಗತ್ ಪ್ರಸಿದ್ಧ. ಗುಣವಂತರು ಅಂತ ಹೇಳಬೇಕು. ಅವರು ಗುಣಗಳಿಗೆ ಪ್ರಾಧಾನ್ಯ ಇಲ್ಲ, ಗುಣ ಹೊಂದಿರೋರಿಗೆ ಪ್ರಾಧಾನ್ಯ. ಈ ವಾಯು ಹಾಗೆ ದೇವರು ಕೂಡ ಹಾಗೆ ಬ್ರಹ್ಮತತ್ವ, ಅದರಲ್ಲಿ ನಾರಾಯಣಾದಿ ರೂಪವೇ ಅಂತ ಹೇಳಬಾರ್ದು. ನಾರಾಯಣನೇ ಬ್ರಹ್ಮ, ಆದ್ದರಿಂದಾಗಿಯೇ ಬೇರೆ ಹೇಳೋ ಕಾರಣ ಇಲ್ಲ. ಎಷ್ಟು ಹೇಳಿದ ಆಕಾರ ಇದೆ, ಮುಖ ಇದೆ, 4 ಕೈ ಇದೆ, ಎಲ್ಲ ತಂತ್ರಸಾರದಲ್ಲಿ ಬಂದಿದೆಯಲ್ಲ, ಆಗಲೇ ಹೇಳಿದೆಯಲ್ಲ. ಮೂಲ ರೂಪದ ಪೂಜೆ ಇದೆ. ಲೋಕದಲ್ಲಿ ಎಲ್ಲ ಕಡೆ ಮಾಡಬಾರದು ಅಂತ ಹೇಳಿದ ಅಷ್ಟೇ. ಘಟಿಕಾಚಲದಲ್ಲಿ ಕೂಡ ಇರೋದು ಇದಲ್ಲ, ಮೂಲ ರೂಪ ಅಲ್ಲ. ಹನುಮಂತನ ಮುಖ ಇದೆ ಅದಕ್ಕೆ. ಆದ್ದರಿಂದ ವಾಯುದೇವರಿಗೆ ಹನುಮಂತನ ಮುಖ ಅಲ್ಲ, ಮೂಲ ರೂಪದ ಅಲ್ಲ. ಆದ್ದರಿಂದ ಅದು ಬೇರೆಯೇ. ತಂತ್ರಸಾರ ಜಪ ಮಾಡ್ಬೇಕಾದ್ರೆ ಆ ರೂಪನೇ ಧ್ಯಾನ ಮಾಡಬೇಕು, ಮೂಲ ರೂಪನೇ ಧ್ಯಾನ ಮಾಡಬೇಕು ಅಂತ ಹೇಳಿದ್ದಾರೆ.
ಹಾಂ, ಅದೇ ಹೇಳಿದ್ದು ಹನುಮಂತ ರೂಪ, ಅದು ವಾಯುರೂಪ ಅಲ್ಲ. ವಾಯುರೂಪಕ್ಕೆ ಎಲ್ಲ ಈ ಮುಖ ಅಲ್ಲ, ಅದು ಹನುಮಂತ ರೂಪಕ್ಕೆ ಮಾತ್ರ ಆ ಮುಖ. ಭೀಮಸೇನಿಗೆ ಆ ಮುಖ ಇತ್ತಾ? ಮನುಷ್ಯ ಮುಖ. ಆಚಾರ್ಯದ ಮನುಷ್ಯ ಮುಖ, ಮನುಷ್ಯರಲ್ಲ, ಮುಖ ಮನುಷ್ಯರು. ಅದರ ಹನುಮಂತ ರೂಪಕ್ಕೆ ಮಾತ್ರ ಆ ರೂಪ ಇರೋದು. ವಾಯು ಮೂಲ ರೂಪಕ್ಕೆ ಯಥಾ ಪ್ರಕಾರ ಮೇನು ರೂಪ ಮಧ್ಯ ರೂಪಕ್ಕೆ ಆಗೋ ಹಾಗೆ ಮುಖ. ಹಾಗೆ ಪ್ರಾಣ ಅಲ್ಲ, ವಾಯುರೂಪನೇ ಚಿಂತನೆ ಮಾಡೋದು. ಮಂತ್ರ ಹೇಳಬೇಕಾರಲ್ಲ ಉದ್ಯದ್ರವ್ಯ ಪ್ರಕಾರ ಸನ್ನಿಭ ತಂತ್ರದಲ್ಲಿ ಹೇಳ್ತಾರೆ, ಪ್ರಾಣ ಮಂತ್ರಕ್ಕೆ ಅದನ್ನೇ ಧ್ಯಾನ ಮಾಡಬೇಕು. ಹನುಮಾನ್ ಮಂತ್ರಕ್ಕೆ ಹನುಮಾನ್ ರೂಪ ಚಿಂತನೆ ಮಾಡೋದು. ಭೀಮ ರೂಪಕ್ಕೆ ಭೀಮ, ಮಧ್ಯ ರೂಪಕ್ಕೆ ಮಧ್ಯ, ವಾಯು ರೂಪಕ್ಕೆ ಮೂರದ್ದೇ ಹೇಳಬೇಕು. ಹೌದು ಹೌದು. ಪ್ರಾಣ ಅಪಾನ ವ್ಯಾನ ಉದಾನ 5 ಮಂತ್ರಗಳು. 5 ಮಂತ್ರ ಹೇಳಬೇಕಾದ್ರೂ ಕೂಡ ಮೂಲ ರೂಪನೇ ಚಿಂತನೆ ಮಾಡೋದು. ವೇದಾತ್ಮಿಕ್ಯ ಇಂದ್ರಾದೀನಾಂತು ಸರ್ವೇಷಾಂ ಮಾತ್ರಾವರ್ಣಸ್ವರೇಷು ಚ ಸ್ಥೂಲರೂಪೀ ತಥಾ ತಿಷ್ಟನ್ನೇವಂ ಶ್ರೋತ್ರಾದಿಖೇಷು ಚ. ಎಷ್ಟಿದ್ದಾರೆ ವ್ಯಾಪ್ತಿ ನೋಡಿ, ಎಲ್ಲರೊಳಗೆ ವಾಯುದೇವರಿದ್ದಾರೆ, ಬ್ರಹ್ಮದೇವರಿದ್ದಾರೆ. ಸರ್ವೇಷಾಂ ಪ್ರೇರಕೋ ಹ್ಯೇಕೋ ಜ್ಞಾನಾನಂದ ಬಲೈಸ್ತ್ರಿವೃತ್ತೆ ನಿತ್ಯ ಶಕ್ತಿ ಸರ್ವಗಃ ಸನ್ ಬಹುಧೈವ ಪ್ರತೀಯತೆ. ಪರಮಾತ್ಮ ಮಾತ್ರ ಎಲ್ಲರೊಳಗಿದ್ದು ಪ್ರೇರಕರಾಗಿ, ಮುಖ್ಯ ಪ್ರೇರಕ ಪ್ರಾಣದೇವರು ಪ್ರೇರಕ. ಪ್ರಾಣ ಶಬ್ದಕ್ಕೆ ಪ್ರೇರಕ ಅಂತಲೇ ಅರ್ಥ. ಉಚ್ಚಾವಚ ಏನ ಸಮಸ್ತ ಚೇಷ್ಟ ಅಂತಲೇ ಅದಕ್ಕೆ ಅರ್ಥ. ಅವರೊಳಗಿದ್ದು ಪ್ರಾಣಪ್ರಾಣನಾಗಿರೋದು ಪರಮಾತ್ಮ. ಹೌದು ಹೌದು ಹೌದು. ಅದು ಬೇರೆ, ಅವತಾರ ಅಲ್ಲ, ಅದು ಅವತಾರ ಅಲ್ಲ. ಅದು ಗೊತ್ತಾಗಲಿ ಅಂತ ಬಂದೇ ಇಲ್ಲ ಅವರು, ಗೊತ್ತಾಗಬರೋದಂತಾನೆ ಬಂದಿರೋದು. ಗೊತ್ತಾಯ್ತಾ? ಗೊತ್ತಾಗಿ ಅವತಾರ ಆದರೆ ಬೇರೆ, ಇದು ಬೇರೆ. ಅವ್ರು ಎಷ್ಟು ರೂಪಾಯಿ ಬೇಕು ಅಲ್ಲೇ ತೊಗೋಬೋದು, ಆ ವಿಷಯ ದೊಡ್ಡದಲ್ಲ. ಅವತಾರ ಮಾಡಿ ಬರೋದಿಲ್ಲ. ಗೊತ್ತಾಯ್ತಾ? ಈ ಕುಂತಿ ಪುತ್ರ, ಗಂಜನ ಪುತ್ರ ಹಾಗೆಲ್ಲ ಇಲ್ಲ ಬ್ರಹ್ಮದೇವರಿಗೆ. ವಿಷ್ಣು ಪುತ್ರ, ಯಾವಾಗಲೂ ವಿಷ್ಣು ಪುತ್ರ. ರೂಪ ತೊಗೊಂಡು ಬಂದರೆ ಯಾವ ರೂಪ ಬೇಕಾದ್ರೆ ತೊಗೋಬೋದು, ಇಷ್ಟಪಟ್ಟು ರೂಪ. ವಾಯುದೇವರು 3 ಅವತಾರ ಅಂತ ಹೇಳ್ತೇವೆ. ನಾಯಿ ರೂಪ ತೊಗೊಂಡ ಕಥೆ ಬರ್ತದೆ ಉಪನಿಷತ್ತಲ್ಲಿ. ನಾಯಿ ರೂಪದ ಉಪದೇಶವನ್ನು ಮಾಡ್ತಾರೆ. ಅದಲ್ಲ, ಅವತಾರ ಅಂತ ಕರೆಯೋದಿಲ್ಲ, ಅದು ಆ ರೂಪ ಅಷ್ಟೇ. ಆ ಕಾಲಕ್ಕೆ ರೂಪ ತೋರಿಸ್ಬಿಟ್ರೆ ಬೋದು. ಸಾಧ್ಯ. ಇವತ್ತು ಡ್ರೆಸ್ ಚೇಂಜ್ ಮಾಡಿದರೆ ಹಾಗೋ ಹಾಗೆ ರೂಪದ ಚೇಂಜ್. ಬೇರೆ ವ್ಯಕ್ತಿ ಆದರೆ ಹಾಗೋ ಅದು ಇನ್ನೊಂದು. ವ್ಯಕ್ತಿನ ಬೇರೆ ಅವತಾರನೇ ಮಾಡಿಬಿಟ್ಟ, ವ್ಯಕ್ತಿತ್ವ ರೂಪ ಬೇರೆ ಆಯ್ತು. ಇಲ್ಲಿ ಬರೀ ಮುಖ ಹಾಗೇ ಇದೆ, ಡ್ರೆಸ್ ಬೇರೆ ಇದೆ. ಕೃಷ್ಣರಿಗೆ ಎಲ್ಲ ಯಾವ ಅಲಂಕಾರ ಮಾಡಿದಾಗಲೂ ಕೂಡ ಏನು ಚೇಂಜ್ ಮಾಡಲ್ಲ, ಮುಖ ಮಾತ್ರ ಹಾಗೆ ಇದೆ, ಮುಖ ಚೇಂಜ್ ಮಾಡಲ್ಲ. ಗೊತ್ತಾಯ್ತು? ಅದಕ್ಕೆ ವರಹಾರಿ ಅವತಾರ ಇಡ್ಬೇಕಾದ್ರೆ ಏನು ಮಾಡಿಬಿಡ್ತಾರೆ, ಅದು ಇಡೋದಿಲ್ಲ ಆ ರೂಪನ. ಯಾಕೆ? ಮುಖ ಹೋಗ್ಬಿಡೋದು, ಮುಖ ಕಾಣಬಾರ್ದು. ಮುಖ ಕಾಣಲೇಬೇಕು ಯಾವಾಗಲೂ ಕೂಡ. ಅದು ಬೇರೆ ಎಲ್ಲರಿಗೂ ಕೂಡ ಯಾರು ಮುಖಕ್ಕೆ ಮಾತ್ರ ಸಾಮಾನ್ಯವಾಗಿ ಇದು ಮಾಡೋದಿಲ್ಲ, ಮುಖ ಮುಚ್ಚೋ ರೀತಿ ಅಲಂಕಾರ ಮಾಡೋದಿಲ್ಲ. ಮನಸ್ಸಿ ವ್ಯಕ್ತತಾಮ್ಯಾಮಿ ತಸ್ಮಾತ್ ಮುಂದೆ ಹೇಳ್ತಾರೆ, ತಸ್ಮಿನ್ ಓತಮಿದಂ ಸರ್ವಂ ಪಟೇ ಲಕ್ಷಣ ತಂತುವತ್. ಬ್ರಹ್ಮದೇವರ ವ್ಯಾಪ್ತಿ, ಪರಮಾತ್ಮನ ವ್ಯಾಪ್ತಿ ಹೇಗಿದೆ ಅಂದರೆ ಪಟೇ ಲಕ್ಷಣ ಪಟದಲ್ಲಿ ಎಲ್ಲ ಕಡೆನೂ ನೂಲಿವೆ. ಹೀಗೆ ಯಾವ ಕಡೆ ನೋಡಿದ್ರು ಕೂಡ ಓತ ಪ್ರೋತವಾಗಿ ನೂಲು ಹೇಗಿರುತ್ತೋ ಪರಮಾತ್ಮನ ವ್ಯಾಪ್ತಿ ಹಾಗಿದೆ. ಯಥಾಯೋಚಿತವಾಗಿ ಬ್ರಹ್ಮದೇವರ ವ್ಯಾಪ್ತಿನೂ ಹಾಗಿದೆ, ಬ್ರಹ್ಮವಾಯುಗಳದ್ದು ಹಾಗೇ ಇದೆ. ಸಯೇವ ವಾಯುರುದ್ದಿಷ್ಟ, ಅವರೇ ವಾಯುದೇವರು. ಯಾಕೆ? ವಾಯುರ್ಹಿ ಬ್ರಹ್ಮತಾಮಗಾತ್, ಅವರೇ ಬ್ರಹ್ಮದೇವರಾಗಿರೋರು. ವಿಶೇಷೇಣ ಹರೇರ್ವ್ಯಕ್ತಿ ಸ್ಥಾನಾನಿ ಏತಾನಿ ಸರ್ವಶಃ. ಇದೆಲ್ಲರೂ ಪರಮಾತ್ಮರ ಸನ್ನಿಧಾನ ಇದೆ. ವಿಶೇಷವಾಗಿ ಅವರಿಬ್ಬರಲ್ಲಿ ಭಾರಿ ಜಾಸ್ತಿ ಇದೆ ಬ್ರಹ್ಮವಾಯುಗಳಲ್ಲಿ. ಅದಕ್ಕೇ ಅವರನ್ನು ಯಾವಾಗಲೂ ಕೂಡ ದೇವರ ಜೊತೆ ಪೂಜೆ ಮಾಡಿ, ಉಳಿದವ್ರನ್ನ ದೊಡ್ಡವರು ದೊಡ್ಡವರಿದ್ದಾಗ ಚಿಕ್ಕವರಿಗೆ ನಮಸ್ಕಾರ ಮಾಡಬಾರ್ದು, ಎದುರಿಗೆ ವಾಯುದೇವರಿಗೆ ಮಾಡ್ಬೋದು. ಅದೊಂದು ವಿಶೇಷ, ದೇವರ ಅವಕಾಶ ಕೊಟ್ಟಿದ್ದಾರೆ. ಪ್ರಾಣಸಂಕ್ರಮದಲ್ಲಿ ಹೇಳ್ತಾರೆ, ಪ್ರಾಣಸಂಕ್ರಮ ನಿಮ್ಮ ಮುಂದೆ ದೇವ್ರ ಮುಂದೆ ಪೂಜೆ ಮಾಡಿಸ್ಕೊಳ್ಳೋ ಯೋಗ್ಯತೆ ಇರೋದು ಯಾರಿಗೆ? ವಾಯುದೇವರಿಗೆ. ಅರ್ಥ ಆಯ್ತಾ? ಮುಂದೆನೇ ಇಟ್ಟು ಪೂಜೆ ಮಾಡೋದು. ಬೇರೆಯವರಿಗೆಲ್ಲ ಇಲ್ಲ. ಉಳಿದವರೆಲ್ಲ ದೊಡ್ಡವರಿದ್ದಾಗ ಚಿಕ್ಕವರಿಗೆ ಪೂಜೆ ಮಾಡಬಾರ್ದು. ಅವರಿಗೆ ಗೌರವ ಕೊಟ್ಟು ಇವರಿಗೆ ಗೌರವ ಕೊಟ್ಟಾಗಲೆಕ್ಕ. ವಾಯುದೇವರು ಪ್ರಶ್ನೆ ಮಾಡ್ಬೋದು. ರಾಮದೇವರು ವರ ಕೊಡ್ತಾರೆ, ನನ್ನ ಎದುರಿಗೆ ಯಾವಾಗಲೂ ಪೂಜೆ ಥರ ಆಗುವಂಥ. ಅಲ್ಲಿ ಬಂದಿದೆ, ತಾತ್ಪರ್ಯದಲ್ಲೇ ಬಂದಿದೆ. ರಾಯರ ಪ್ರಾತಃ ಸಂಕಲ್ಪದಲ್ಲಿ ಸೇರಿಸಿದ್ದಾರೆ. ಮನ ಭಗವತ್ ಸರ್ವದಾ ಭಗವತ್ ಸನ್ನಿಧವು ಪೂಜ್ಯಾನಾಂ. ಗೊತ್ತಾಯ್ತಾ? ಪರಮಾತ್ಮರಿಗೆ ಎದುರಿಗೇನೆ ಪೂಜೆ ಮಾಡಿಸಿಕೊಳ್ಳೋ ಅರ್ಹತೆ ಅವರಿಗಿದೆ. ದೇವ್ರು ಮಾಡಿದ ಅನುಗ್ರಹ. ದೂರ ಇಟ್ಕೋಬೇಕು, ಪ್ರಾಣದೇವರ ಹತ್ತಿರ ಇಡಬೇಕು. ಗೊತ್ತಾಯ್ತು? ಉಳಿದ ದೇವತೆಗಳು ಪೂಜೆ ಮಾಡಾಗಿಲ್ಲ. ಪ್ರತಿನಿತ್ಯದಲ್ಲೂ ಕೂಡ ಸ್ತೋತ್ರ ಎಲ್ಲ ಹೇಳಬೇಕು. ವಿಗ್ರಹ ಪೂಜೆ ಇಲ್ಲ. ವರ್ಷಕ್ಕೊಂದ್ಸಲ ನಾಗ ಪೂಜೆ, ಗಣೇಶ ಪೂಜೆ ವರ್ಷಕ್ಕೊಂದ್ಸಲ ಪ್ರತ್ಯೇಕ ಇಟ್ಕೊಂಡು ಮಾಡೋದು. ಅದು ಕೂಡ ವಿಶೇಷೇಣ ಹರೇರ್ವ್ಯಕ್ತಿ ಸ್ಥಾನಾನಿ ಏತಾನಿ ಸರ್ವಶಃ. ಮನ ಆದೀನಿ ಅಹಂಕಾರೋ, ಎಲ್ಲ ಕಡೆ ಸನ್ನಿಧಾನ. ಮನಸ್ತತ್ವ, ಅಹಂಕಾರ ತತ್ವ ಎಲ್ಲದರಲ್ಲೂ ಕೂಡ. ಬ್ರಹ್ಮ ವೇದಾತ್ಮಿಕಾರವ, ಬ್ರಹ್ಮದೇವರು. ಆಮೇಲೆ ವೇದಾಭಿಮಾನಿ ಮಹಾಲಕ್ಷ್ಮಿ,
ತ್ರಿಗುಣಾತ್ಮಿಕ 3 ಗುಣಗಳ ಸ್ವಾಮಿ ಅವರು ಒಳತಿ. ಶೈವ ಶ್ರೀಹಿ ಶೈವೋಕ್ತ ಸಂವಿಧಾತ್ಮಿಕ ಅವರೇ ಜ್ಞಾನ ಸ್ವರೂಪರು. ತಸ್ಯಾಪಿ ನಿಯಂತೈಕೋ ವಿಷ್ಣು ಸರ್ವೇಶ್ವರೇಶ್ವರ. ಬ್ರಹ್ಮವಾಯುಗಳಿಗೆ ನಿಯಂತ್ರಣ ಮಾಡ್ತಕ್ಕಂಥದ್ದು ಬ್ರಹ್ಮಾದೇವಿ, ಅವ್ರ ಮೇಲಿರ್ತಕ್ಕಂಥ ನಾರಾಯಣ, ಅವ್ರಿಗೆ ಯಾರೂ ಇಲ್ಲ. ಅದಕ್ಕೆ ನಿಯಂತ ನಿಯಮೋ ಯಮಃ. ನಿಯಂತ ಏಕಃ. ನಿಯಂತ ಅಂದ್ರೇನು? ನಿಯಾಮಕ. ನಿಯಾಮಕ ಎಲ್ಲರಿಗೂ ನಿಯಾಮಕ ಪರಮಾತ್ಮ. ತೇರವಿರ ತೃಣಪಿಪಿನ ಚಲತಿ. ಪರಮಾತ್ಮನಿಗೆ ಯಾರಿಲ್ಲ? ಇನ್ನೊಬ್ಬ ನಿಯಂತ ಅಂತಿಲ್ಲ. ಹಾಂ, ಹೌದು. ಯಮ ಅಂತ ಹೇಳಿದರೆ ಎಲ್ಲ ಅನೇಕ ರೀತಿಯಲ್ಲಿ ಹೇಳೋದು. ಯಮ ನಿಯಮ ಗೊತ್ತಾಯ್ತಾ. ಆಮೇಲೆ ನಿಯಂತ. ನೀವು ಎಷ್ಟು ರೀತಿ ಹೇಳಿದ್ರು ಕೂಡ ಏನಾಗ್ತಾ ಹೋಗುತ್ತದೋ ದಾರ್ಢ್ಯ ಬರ್ತಾ ಹೋಗುತ್ತೆ. ಅರ್ಥ ಒಂದೇ. ರೂಪ ಅಲ್ಲಿ ರೂಪ ಹೇಳಿದ್ದು ಒಂದು ಕಾರಣ. ವಿಷ್ಣು ಸಹಸ್ರನಾಮದಲ್ಲಿರೋದೆಲ್ಲ ನಾಮಾವಳಿಸಿ ರೂಪಾವಳಿನೂ ಆಗಿರೋದು ಒಂದು ವಿಶೇಷ. ಮತ್ತು ಗುಣಗಳನ್ನು ಮತ್ತೆ ಮತ್ತೆ ಹೇಳಿದಾಗ ಅದು ದಾರ್ಢ್ಯಕ್ಕೆ ಕಾರಣ. ವಿಷ್ಣು ಸರ್ವೇಶ್ವರೇಶ್ವರ ಬಂದಿದೆ. ಸರ್ವೇಶ್ವರ ವಿಷ್ಣು ಸಹಸ್ರನಾಮದಲ್ಲೇ ಬಂದಿದೆ. ಯಥಾ ದಾರುಷು ಸೂಕ್ಷ್ಮ ಸನ್ಮಥಿತೋ ಅಗ್ನಿ ಸಮಿಧ್ಯತೆ ತಥಾ ವೇದಾದಿಷು ಹರಿ ಮಥಿತಃ ಸಂಪ್ರದೃಶ್ಯತೆ. ಹೇಗೆ ದಾರುಗಳಲ್ಲಿ ಗಟ್ಟಿಗೆಗಳು ಅದರಲ್ಲಿ ಸೂಕ್ಷ್ಮವಾಗಿರ್ತಕ್ಕಂಥ ಅಗ್ನಿ ಮಥನ ಮಾಡಿದಾಗ ಕಾಣಿಸ್ತಾನೋ ಹಾಗೆ ತಥಾ ವೇದಾದಿಷು ಹರಿಹಿ ಮಥಿತಃ ಸಂಪ್ರದೃಶ್ಯತೆ. ವೇದಾದಿಗಳೆಲ್ಲ ಫ್ರೀಯಲ್ಲಿದ್ದಾಗೆ ಅದು ಮಥನ ಮಾಡಿದರೆ ಅಭಿವ್ಯಕ್ತಿ ಆಗುತ್ತೆ. ಆಲೋಡ್ಯ ಸರ್ವಶಾಸ್ತ್ರಾಡಿ. ಸುಮ್ಮನೆ ಓದಿದ್ರೆ ಗೊತ್ತಾಗಲ್ಲ. ಬೆಂಕಿ ಹೇಳ್ತಂದು ಕೊಟ್ಬಿಟ್ಟು ಮ್ಯಾಕ್ಸ್ ಕೊಟ್ಟರು. ಅವನಿಗೆ ಇದು ಗೊತ್ತಿಲ್ಲ, ಅವನಿಗೆ ತೆಗಬೇಕು ಅಂತ ಹೇಳ್ಬಿಟ್ಟು ಬೆಂಕಿ ಕೇಳಿದ್ರೆ ಕೊಟ್ಬಿಟ್ಟು ಸುಮ್ಮನೆ ಇಟ್ಕೊಂಡು ಕೂತ್ಕೊಂಡ್ಬಿಟ್ಟು ಅಷ್ಟೇ. ಇದು ಮಾಡಬೇಕು ಇಲ್ಲೂ ಕೂಡ ಮಥನನೇ ಅದು. ಈಗಂತಷ್ಟ ಹತ್ತಿ ಬಿಡೋದು. ಗೊತ್ತಾಯ್ತಾ. ಅದಕ್ಕೆ ಶಾಸ್ತ್ರಗಳು ಅಂದರೆ ಸುಮ್ಮನೆ ಇಟ್ಕೊಂಡ್ರೆ ಅರ್ಥ ಆಗೋದಿಲ್ಲ. ಏನು ಮಾಡಬೇಕು? ಅವರ ಮಥನ ಮಾಡಬೇಕು. ಇವತ್ತಷ್ಟೇ ಎಷ್ಟು ನೀವು ಬೆಣ್ಣೆ ಆಗಿದ್ದು ಮಾಡಿದ್ರು ಕೂಡ ಮಥನ ಮಾಡಿದವರೇ ಬೆಣ್ಣೆ ಬರೋದಿಲ್ಲ. ಮಥನ ಮಾಡಲೇಬೇಕು. ಹಾಗೆ ಕಾಯ್ಕೊಂಡ್ರೆ ಬರೋದಿಲ್ಲ. ತಸ್ಯಾಪಿ ನಿಯಂತೈಕೋ ವಿಷ್ಣು ಸರ್ವೇಶ್ವರೇಶ್ವರ. ಯಥಾ ದಾರುಷು ಸೂಕ್ಷ್ಮ ಸನ್ ಮಥಿತೋ ಅಗ್ನಿ ಸಮಿಧ್ಯತೆ ತಥಾ ವೇದಾದಿಷು ಹರಿ ಮಥಿತಃ ಸಂಪ್ರದೃಶ್ಯತೆ. ಅಗ್ನಿ ಪಾಠ ಪ್ರವಚನ ಮಥನ ಅದರಿಂದ ಬಂದಿದೆ. ಪೂರ್ವಾರಣಿ ಉತ್ತರಾಣಿ ಎರಡರणे ಗಂಟೆ ಒಂದ್ರ ಮೇಲೆ ಒಂದಿಟ್ಟು ಗನ್ನಬೇಕು. ಗುರುಗಳು ಒಂದರಣಿ, ಇವರು ಇನ್ನೊಂದರಣಿ. ಅದಾಗದೆ ಹೋದರೆ ಶಾಸ್ತ್ರ ಅರ್ಥ ಹೊರಗೆ ಬರೋದಿಲ್ಲ. ತಥಾ ವೇದಾದಿಷು ಹರಿ ಮಥಿತಃ ಸಂಪ್ರದೃಶ್ಯತೆ. ವ್ಯಕ್ತಿಸ್ಥಾನ ಇದೆಲ್ಲ ಉಪನಿಷತ್ತಿಗೆ ಅರ್ಥ ಆಗುತ್ತೆ. ತೈತ್ತಿರ ಉಪನಿಷತ್ತು ಇದರಿಂದ ಅರ್ಥ ಆಗುತ್ತೆ. ಅಲ್ಲಿ ಆ ವಿಷಯ ಇಲ್ಲಿ ಇದೇ ವಿಷಯ ಹೇಳ್ತಾ ಆರನೇ ಶಬ್ದನೇ ಉಪಯೋಗಿಸಿದ್ದಾರೆ. ಜ್ಞಾನಾಗ್ನಿ ಅಂತಲೇ ಹೇಳ್ತಾರೆ. ಪ್ರತಿಯೊಂದು ಪದನೂ ಹಾಗೇ ಇದೆ. ಇಲ್ಲಿ ಅಗ್ನಿ ಮಥನ ಅಷ್ಟೇ ಹೇಳಿದರೆ ಯಾವ್ಯಾವ್ದು ಏನೇನು ಅಂತ ಡೀಟೇಲ್ಸ್ ಅಲ್ಲಿ ಬಂದಿದೆ. ಇತಿ ವ್ಯಕ್ತಿಸ್ಥಾನ ಅನ್ಯಥೈತಾನಿ ವೇದಾದೀನಿ. ಗುರು ಶಿಷ್ಯರು ಕೂತ್ಕೊಂಡ್ರೆ ಜ್ಞಾನ ಬರುತ್ತೆ. ಇಬ್ಬರು ಕೂತ್ಕೊಂಡ್ಬಿಟ್ರೆ ಅಷ್ಟು ಸುಮ್ಮನೆ ಏನಾಯ್ತು ಅಲ್ಲಿಗೆ ಜ್ಞಾನ ಬರಲೇ. ಪ್ರವಚನಂ ಸಂಧಾನಂ ಮಾತಾಡ್ತಾರೆ. ಅದು ಕನೆಕ್ಟಿವಿಟಿ ಬರ್ತಾರೆ. ಕನೆಕ್ಟ್ ಆಗೋದು ಯಾವಾಗ ಮಾತು ಶುರುವಾದಾಗ ಕನೆಕ್ಟ್ ಆಗ್ತಾರೆ. ಇಲ್ಲಿ ಹೋದರೆ ಬರೋದಿಲ್ಲ. ಗುರು ಶಿಷ್ಯರಿಗೆ ಒಬ್ರು ಇಲ್ಲೇ ಇಲ್ಲ, ಪ್ರಶ್ನೆನೇ ಬರಲಿಲ್ಲ. ಒಂದೇ ಅರಣ್ಯದಿಂದ ಬೆಂಕಿ ಹುಟ್ಟೋದಿಲ್ಲ. ಮಥನಕ್ಕೆ 2 ಅರಣ್ಯ ಬೇಕು ಯಾವಾಗಲೂ ಕೂಡ. ಅದಕ್ಕೆ ಗುರು ಶಿಷ್ಯರು 2 ಅರಣ್ಯಗಳಿರಬೇಕು. ಪೂರ್ವ ಪ್ರಧಾನವಾದ ಅರಣ್ಯ ಗುರು, ಅನಂತರ ಶಿಷ್ಯರು. ಸುಮ್ಮನೆ ಕೂತರ ಸಾಲದು. ಏನಾಗಬೇಕು? ಅದು ಮಥನ ಆಗಬೇಕು. ಮಥನ ಅಂದ್ರೇನು? ಪ್ರಶ್ನೋತ್ತರನೇ ಮಥನ. ಪ್ರಶ್ನೆ ಕೇಳೋದು, ಉತ್ತರ ಕೊಡೋದಕ್ಕೆ ಏನಂತಾರೆ? ಅದು ಮಥನ ಅಂತ ಕರೀತಾರೆ. ಅವ ಬರೋದೇನು? ಜ್ಞಾನಾಗ್ನಿ. ಯಾವುದು? ನಿರ್ಮಲವಾದ ಜ್ಞಾನ ಹುಟ್ಟುತ್ತೆ. ವ್ಯಕ್ತಿಸ್ಥಾನಾನಿ ಅಥೈತಾನಿ ವೇದಾದೀನಿ ಹರೇರ್ವಿದು. ಅದಕ್ಕೆ ವೇದಾದಿಗಳು ಏನಂತ ಕರೆದಿದ್ದಾರೆ? ವ್ಯಕ್ತಿಸ್ಥಾನಗಳು, ದೇವರನ್ನು ಅಭಿವ್ಯಕ್ತಿಗೊಳಿಸ್ತಕ್ಕಂಥ ಸ್ಥಾನಗಳು. ಮನಸ್ಸಿ ವ್ಯಕ್ತತಾ ಇತಿ ತಂತ್ರ ಭಾಗವತೆ. ದೊಡ್ಡ ಪ್ರದೇಶ. ಎಷ್ಟು ವಿಶೇಷ ಬರುತ್ತೆ. ಬ್ರಹ್ಮದೇವರ ಮಹಿಮೆ ಎಲ್ಲ, ಅನೇಕ ವಾಯುದೇವರ ಮಹಿಮೆ, ಪರಮಾತ್ಮನ ಹಿರಿಮೆ ಎಲ್ಲ, ಮತ್ತು ಶಾಸ್ತ್ರಗಳ ಮಹತ್ವ, ಅದನ್ನು ಹೇಗೆ ಓದಬೇಕು, ಜ್ಞಾನಾಗ್ನಿ ಹೇಗೆ ಬರುತ್ತೆ, ಎಲ್ಲ ವಿಷಯ ಕೂಡ ಇದರಲ್ಲಿ ದೊಡ್ಡ ಕೊಟೇಶನ್ ಕೊಟ್ಟಿದ್ದಾರೆ. ಮನಸ್ಸಿ ವ್ಯಕ್ತತಾಂ ಯಾಮಿ ತಸ್ಮಾತ್ ವ್ಯಕ್ತಿರ್ಹಿ ಮೇ ಮನಃ ಇತಿ ಭಾರತೆ. ಕಡಗೋಲು ಮನಸ್ಸು ಯಾವುದು? ಮನಸ್ಸೇ ಕಡಗೋಲೀಗ. ಅದಕ್ಕೆ ಮನನ ಅಂತ ಕರೆದು. ಮನನ ಅಂದರೂ ಒಂದೇ, ಮಥನ ಅಂದರೂ ಒಂದೇ. ಮನನ ಮಥನ. ಅದು ಮನಸ್ಸಿಗೆ ಯಾತಕ್ಕೆ ಮಹತ್ವ ಬಂತು ಅಂದರೆ ಕಡಗೋಲು. ಕಡಗೋಲು ಇಲ್ಲದೆ ಹೋದರೆ ಕಡಿಲಿಕ್ಕೆ ಬರೋದಿಲ್ಲ. ಆದ್ದರಿಂದ ಮನಸ್ಸಿಲ್ಲದ್ರು ಯೋಚನೆ ಮಾಡೋಕ್ಕೆ ಬರೋದಿಲ್ಲ. ಮನನ ಮಾಡಿದ್ರೇ ಬರೋದು. ಅದಕ್ಕಾಗಿಯೇ ಮನಸ್ಸಿಗೆ ಅಷ್ಟು ಸ್ಥಾನ ಇದೆ. ಮನಸ್ಸಿನ ಯಾವಾಗಲೂ ಏನು ಮಾಡೋದು? ಡಿಸ್ಟರ್ಬ್ ಮಾಡ್ಕೋಬಾರ್ದು. ಮನಸ್ಸನ್ನು ಡಿಸ್ಟರ್ಬ್ ಮಾಡ್ಕೊಂಡು ತಕ್ಷಣ ಏನಾಗುತ್ತೆ? ಚಿಂತೆ ಎಲ್ಲ ಬೇರೆ ವಿಷಯ ಶುರುವಾಗುತ್ತೆ. ಅದೆಂದೂ ಕೂಡ ಮನಸ್ಸನ್ನು ಪ್ರಶಾಂತವಾಗಿ ಇಟ್ಕೋಬೇಕು. ಪ್ರಶಾಂತವಾಗಿರೋದಂತೆ ಯಾವ್ದು ನೋಡ್ಕೊಳ್ಳುತ್ತೆ? ವಿಷಯಗಳೆಲ್ಲ ಎಳ್ಕೊಬಿಟ್ಟ ತಕ್ಷಣ ಡಿಸ್ಟರ್ಬ್ ಆಗಿಬಿಡುತ್ತೆ. ಆ ಕಡೆ ಗಮನ ಕೊಡಬಾರ್ದು. ಕೊಟ್ಟರು ಕೂಡ ಇನ್ವಾಲ್ವ್ಮೆಂಟ್ ಇರಬಾರ್ದು. ಅವಾಗ ಏನಾಗೋದಿಲ್ಲ? ಮನಸ್ಸು ಡಿಸ್ಟರ್ಬ್ ಆಗೋದಿಲ್ಲ. ಡಿಸ್ಟರ್ಬ್ ಆಗದಂಥ ಕೆಲಸ ಮಾಡೋಕ್ಕೆ ಹೋಗಬಾರ್ದು.
ಡಿಸ್ಟರ್ಬ್ ಏನಕ್ಕೆ ಆಗುತ್ತೆ ಅಂತ ಗೊತ್ತಾಗ್ಬಿಟ್ಟ ತಕ್ಷಣ ಏನು ಮಾಡ್ಬೇಕು ಅದನ್ನು ಬಿಟ್ಟುಬಿಡ್ಬೇಕು. ಅದು ಹೋಗಿ ಕಂಟ್ರೋಲ್ ಮಾಡಿ ರಿಸ್ಕ್ ತೊಗೊಳಕ್ಕೆ ಹೋಗಬಾರ್ದು. ರಿಸ್ಕ್ ತೊಗೊಳೋದ್ರ ಬದಲು ದೂರ. ಉದ್ದೇಶ ಪ್ರಧಾನ. ಡ್ರೈವರ್ನ ಬೈದು ಡಿಸ್ಟರ್ಬ್ ಮಾಡಿಬಿಟ್ರೆ ಏನು ಮಾಡ್ತಾನೆ ಅವನು? ಅರ್ಧವತ್ತು ಯಾರು ಡಿಸ್ಟರ್ಬ್ ಮಾಡೋಕ್ಕೆ ಹೋಗೋದಿಲ್ಲ. ಯಾಕೆ ಏನೋ ಮಾಡಿಬಿಟ್ರೆ ಕಷ್ಟ ಅಂತ ಹೇಳಿಬಿಟ್ಟು ಕೂಗಾದಾಗಿರ್ತಾರೆ ಅವಾಗ. ಏನು ಎಲ್ಲಿ ಆ ಜಾಗ ಅದೇ ಅದಕ್ಕೆ ಯೋಚನೆ ಮಾಡ್ತಾ ಕೂತಾಗ ಏನಾಗುತ್ತೆ, ಮನಸ್ಸು ಆ್ಯಕ್ಟಿವ್ ಆಗಬೇಕು. ಅವಾಗ ಕೊನೆಗೆ ಎಲ್ಲಿ ಬರುತ್ತದು ತುಂಬ ಆ್ಯಕ್ಟಿವ್ ಆದ ದೇವ್ರು ಕಾಣಿಸ್ತಾರೆ, ಅಲ್ಲಿವರೆಗೂ ಕಾಣಿಸೋದಿಲ್ಲ. ಪ್ರಮಾಣಂ ಕುರು ಮಾನಸ ಮೀಶಪದಿ, ದೇವ್ರ ಕಡೆ ಮನಸ್ಸು ಹಾಕ್ಬೇಕು. ಅದಕ್ಕೇ ಮನಸ್ಸಿನಲ್ಲಿ ಪರಮಾತ್ಮ ವ್ಯಕ್ತನಾಗ್ತಾನೆ. ಆದ್ದರಿಂದ ಮನಸ್ಸಿಗೆ ಭಾರಿ ಪ್ರಾಧಾನ್ಯ ಇದೆ, ಅದನ್ನು ಎಂದೂ ಮರೆಕೂಡದು. ವ್ಯಕ್ತತಾಮ್ಯಾಮಿ ತಸ್ಮಾತ್ ವ್ಯಕ್ತಿರ್ಹಿ ಬೇ ಮನಃ ಇತಿ ಭಾರತೆ. ಕಲಿಯುಗದಲ್ಲೆಲ್ಲ ಡಿಸ್ಟರ್ಬೆನ್ಸೇ ಜಾಸ್ತಿ. ಮಾತೆತ್ತೇ 24 hours ಡಿಸ್ಟರ್ಬೆನ್ಸ್. ಮೊದಲೆಲ್ಲ ಇರಲಿಲ್ಲ 24 hours ಡಿಸ್ಟರ್ಬೆನ್ಸ್. ಆದ್ದರಿಂದ ಸಾಧನೆ ಮಾಡೋದು ಭಾರಿ ಕಷ್ಟ ಆಗ್ತದೆ. ಯಸ್ಮಿನ್ನಿದಂ ಪ್ರೋತಮಶೇಷ ಭೂತಂ ಪಟೇ ಯಥಾ ತಂತು ಮಿತಾನ ಸಂಸ್ಥಾ ಸ ಯಯೇಷ ಸಂಸಾರ ತರುಃ ಪುರಾಣ ಕರ್ಮಾತ್ಮಕ ಪುಣ್ಯಫಲೇ ಪ್ರಸೂತೆ. ಯಸ್ಮಿನ್ನಿದಂ ಪುಣ್ಯಫಲೆ ಅಂತಿದೆ, ಅಲ್ಲಿ ಪುಷ್ಪಫಲೆ ಇದೆಯಾ? ಯಸ್ಮಿನ್ನಿದಂ ಪ್ರೋತಂ ಅಶೇಷಂ ಓತಂ ಪಟೇ ಯಥಾ ತಂತು ವಿತಾನ ಸಂಸ್ಥಾ. ಹೇಗೆ ಪಟಗಳಲ್ಲಿ ಉದ್ದ ಅಡ್ಡ ನೂಲುಗಳು ತುಂಬಿದೆಯೋ ಹಾಗೆ ಜಗತ್ತೆಲ್ಲ ಈ ರೀತಿಯಲ್ಲಿ ಹೊಲಿಯಲ್ಪಟ್ಟಿದೆ, ನಿಯಂತ್ರಿಸಲ್ಪಟ್ಟಿದೆ. ಇದನ್ನು ಸಂಸಾರ ತರುಹು, ಸಂಸಾರ ವೃಕ್ಷ ಅಂದರೆ ಇದು ಪುರಾಣ ಬಂದಿದೆ. ಜಗ ಅಶ್ವತ್ಥ ವೃಕ್ಷ, ಬರೀ ವೃಕ್ಷ ಅಲ್ಲ, ಅಶ್ವತ್ಥ ವೃಕ್ಷ. ಸಂಸಾರ ಎಂಬುದೇನದು ಅಶ್ವತ್ಥ ವೃಕ್ಷ. ಪುರಾಣ ಪ್ರಾಚೀನ, ಕರ್ಮಾತ್ಮಕ ಕರ್ಮದ ಸ್ವರೂಪದ್ದಾಗಿದೆ. ಪುಣ್ಯಫಲೇ ಪ್ರಸೂತಿ, ಹೂವು ಹಣ್ಣು ಬಿಡ್ತಾ ಇರ್ತದೆ, ಪುಣ್ಯ ಪಾಪ ಬಿಡ್ತಾ ಇರ್ತದೆ ಇದರೊಳಗೆ. ಇದ್ರ ಫಲ ಏನು ಅಂತ ಕೇಳಿದರೆ ಎಲೆ ಹಣ್ಣು ಹೇಗೋ ಪುಣ್ಯ ಪಾಪ ಫಲ ಇರುತ್ತೆ. ಅದು ವಿವರಣೆ ಕೊಡ್ತಾರೆ. ಯಥೈವ ವಸ್ತ್ರೇ ದೀರ್ಘಂಚ ತಿರ್ಯಕ್ಚಾಪಿ ಸುಸಂಸ್ಥಿತ ತಂತುಭಿ ಕ್ರಿಯಮಾಣೈವ ಪದ್ಮಾದ್ಯಾಕಾರ ಸಂಸ್ಥಿತಿ. ಯಥಾ ಏವ ವಸ್ತ್ರೇ ದೀರ್ಘಂಚ ತಿರ್ಯಕ್ಚಾಪಿ. ದೀರ್ಘ ಅಂದರೆ ಉದ್ದ, ತಿರ್ಯಕ್ ಅಂದರೆ ಅಡ್ಡ, ಅದೇ ಓತ ಪ್ರೋತ ಅಂತ ಕರೆಯೋದು. ಸುಸಂಸ್ಥಿತ ನೂಲುಗಳಿರುತ್ತೋ ಹಾಗೆ ತಂತು ಅಂದರೆ ನೂಲುಗಳು. ಕ್ರಿಯಮಾಣೈವ ಪದ್ಮಾದ್ಯಾಕಾರ ಸಂಸ್ಥಿತಿ. ಅವಾಗೇನು ಮಾಡ್ತಾನೆ, ಕಾರ್ಪೆಟ್ಗೆ ಮತ್ತೆ ಪದ್ಮ ಹಾಕ್ತಾನೆ, ಗೊತ್ತಾಯ್ತಾ? ಏನೋ ಚಿತ್ರ ಹಾಕ್ತಾರೆ. ಚಿತ್ರ ಹಾಕ್ತಾ ಕೂಡ ಏನಿರಬೇಕು ಅದರಲ್ಲೆಲ್ಲ ಇರೋದು ನೂಲೇ. ನೂಲನ್ನು ಯಾವ ರೀತಿ ಸೇರಿಸ್ತಾ ಹೋಗ್ತಾರೋ ಆ ರೀತಿ ಆಕಾರ ಬರೋಕ್ಕೆ ಶುರುವಾಗುತ್ತೆ ಅವರಿಗೆ. ತಂತುಭಿ ಯಥಾ ಜೀರ್ಣಾನಿ ವಸ್ತ್ರಾಣಿ ತಂತ್ವಾಧಾರಾಣಿ ವಾ ಪುನಃ. ಜೀರ್ಣ ವಸ್ತ್ರಗಳಾದರೂ ಕೂಡ ತಂತು ಇರೋವರೆಗೂ ಇರುತ್ತದೆ. ಕಂಥಾವಯವಭೂತಾನಿ ತದ್ವದೇತ ಚತುರ್ಮುಖೇ ಸೋಪಿ ತದ್ವದ್ಧರೌ ನಿತ್ಯಂ ಸಂಸ್ಥಿತಃ ಶ್ರೀರಪಿ ಸ್ಫುಟಂ ಇತಿ ಪ್ರಾತಿಸ್ವಿಕೆ. ಎಲ್ಲರೂ ಅಲ್ಲಿ ಹಾಗೆ ಬ್ರಹ್ಮದೇವರು ಜೀವರಲ್ಲಿ ಪೂರ್ತಿ ಹಾಗೆ ವ್ಯಾಪಿಸಿರ್ತಾರೆ. ಆಮೇಲೆ ಮಹಾಲಕ್ಷ್ಮಿ, ಆಮೇಲೆ ಪರಮಾತ್ಮ. ಅದಿಲ್ಲದೆ ಹೋದರೆ ಜಗತ್ತು ಇರಲಿಕ್ಕೆ ಸಾಧ್ಯ ಇಲ್ಲ. ಅದು ಹಿಡಿದು ಧರಿಸಿ ಧಾರಣ ಅಂದರೆ ಹಾಗೆ. ಬರೀ ವಸ್ತ್ರ ಸೈನಾಗಿ ಇಟ್ಬಿಟ್ರೆ ನೂಲು ವಸ್ತ್ರ ಆಗೋದಿಲ್ಲ. ಬರೀ ಉದ್ದ ಇಟ್ಟರು ಆಗಲ್ಲ, ಅಡ್ಡ ಇಟ್ಟರು ಆಗಲ್ಲ. ಎರಡು ಕೂಡ ಏನಾಗಬೇಕದು ಪ್ರತಿಯೊಂದರಲ್ಲೂ ಲಿಂಕ್ ಆಗ್ತಾ ಹೋಗ್ಬೇಕು. ಅವಾಗ ಅದು ವಸ್ತ್ರದ ರೂಪ ಬರುತ್ತೆ. ಆ ರೀತಿ ಪರಮಾತ್ಮ ಉದ್ದಕ್ಕೂ ಅಗಲಕ್ಕೂ ವ್ಯಾಪಿಸಿ ಜಗತ್ತನ್ನು ಸಂರಕ್ಷಣೆ ಮಾಡ್ತಿದ್ದಾನೆ. ಸೋಪಿ ತದ್ವದ್ಧರವು ನಿತ್ಯಂ ಸಂಸ್ಥಿತಃ ಶ್ರೀರಪಿ ಸ್ಫುಟಂ ಇತಿ ಪ್ರಾತಿಸ್ವಿಕೆ ಗ್ರಂಥದ ಹೆಸರು. ದ್ವೇಯಸ್ಯ ಬೀಜೆ ಶತಮೂಲಸ್ತ್ರಿನಾಲಃ ಪಂಚಸ್ಕಂಧಃ ಪಂಚರಸಪ್ರಸೂತಿ ದಶೈಕಶಾಖೋ ಸುಪರ್ಣನೀಡಃ ತ್ರಿವಲ್ಕಲೋ ದ್ವಿಫಲಃ ಖಂ ಪ್ರವಿಷ್ಟಃ. ಅದಂತಿ ಚೈಕಂ ಫಲಮಸ್ಯ ಗೃಧ್ರ ಗ್ರಾಮೇಚರ ಏಕಮರಣ್ಯವಾಸಾಃ ಹಂಸಾ ಯಯೇವಂ ಬಹುರೂಪಮಿಷ್ಟಂ ಮಾಯಾಮಯಂ ವೇದ ಸವೇದ ವೇದಂ. ಒಗಟಾಗಿದ್ದರೆ ಮುಂಡಿಗೆ ಅಂದರೆ ಹೀಗೇನೆ. ದ್ವೇಯಸ್ಯ ಬೀಜ, ಎರಡು ಬೀಜಗಳಿವೆ. ಶತಮೂಲ, ನೂರಾರು ಅಶ್ವತ್ಥ ವೃಕ್ಷಕ್ಕೆ ರೆಂಬೆಗಳು ಭಾರಿ ಜಾಸ್ತಿ, ಎಲ್ಲೆಲ್ಲೆಲ್ಲ ಹೋಗಿಬಿಟ್ಟಿರುತ್ತೆ. ಆದ್ದರಿಂದ ಮೂಲ. ತ್ರಿನಾಲಃ, 3 ನಾಳಗಳಿವೆ. ಪಂಚಸ್ಕಂಧ, 5 ರೆಂಬೆಗಳಿವೆ. ಪಂಚರಸಪ್ರಸೂತಿ, ಪಂಚವಿಧದ ರಸಗಳನ್ನು ಇದು ಕೊಡುತ್ತೆ. ದಶೈಕ ಶಾಖ, 11 ಶಾಖೆಗಳಿವೆ. ದಶ ಏಕ, ದಶ ಪ್ಲಸ್ 1, 11 ಶಾಖೆಗಳಿವೆ. ದ್ವಿಸುಪರ್ಣ ನೀಡ, 2 ಹಕ್ಕಿಗಳ ಗೂಡುಗಳಿವೆ. ತ್ರಿವಲ್ಕಲಹ, 3 ತೊಗಟೆಗಳಿವೆ. ದ್ವಿಫಲಃ, 2 ಫಲಗಳಿವೆ. ಪ್ರವೃತ್ತ ನಿವೃತ್ತ, ನಿವೃತ್ತ ಫಲ ಜ್ಞಾನ, ಪ್ರವೃತ್ತ ಫಲ ಬುಡುದ ವಸ್ತುಗಳು.
ಕಲೋ ದ್ವಿಫಲ ಖಂ ಪ್ರವಿಷ್ಟ, ಆಕಾಶದೊಂಬೆ ವ್ಯಾಪಿಸಿದೆ. ವದಂತಿ ಚೇಕಂ ಫಲಮಸ್ಯ ಗೃಧ್ರ ರಾಮೇಚರ ಏಕಮರಣ್ಯವಾಸ, ಒಂದು ಅರಣ್ಯವಾಸಿಗಳಿಗೆ, ಇನ್ನೊಂದು ಹಕ್ಕಿಗಳಿಗೆ ಈ ರೀತಿ ಫಲ ಇದೆ. ಹಂಸಾಯ ಏಕಂ ಬಹುರೂಪಮಿಷ್ಟಂ ಮಾಯಾಮಯಂ ವೇದ ಸ ವೇದ ವೇದಂ, ಈ ರೀತಿ ಭಗವಂತನ ಇಚ್ಛಾಮಯ ಇದು. ಈ ರೀತಿ ಜಗತ್ತನ್ನು ಯಾರು ಅರ್ಥ ಮಾಡ್ಕೋತಾರೋ ಸ ವೇದ ವೇದಂ, ಅವನು ವೇದವನ್ನು ತಿಳಿದೆ. ವೇದಂ ವೇದ, ವೇದವನ್ನು ಬಲ್ಲವನಾಗ್ತಾನೆ ಅವನು. ವೇದವನ್ನು ಅಲ್ಲಿ ಬಂದಿದೆ ಇದೆಲ್ಲ ಕೂಡ ಎಸ್ತಂ ವೇದ ಸ ವೇದವಿತ್ ಅಂತ ಹೇಳಿದಾರಲ್ಲ ಹಾಗೆ. ಊರ್ಧ್ವ ಮೂರು ಹೇಳ್ತಾ ಇದು ಜಗದೃಷ್ಟನ ಹೀಗೆ ಅರ್ಥ ಮಾಡಿಕೊಂಡ್ರೆ ದೃಷ್ಟ ತಿಳ್ಕೊಂಡವ್ರು. ವೆಹಿಕಲ್ ನೋಡಿದ್ರೆ ಗೊತ್ತಾದಾಗಲ್ಲ, ಫುಲ್ ಪಾರ್ಟ್ಸ್ ಅರ್ಥ ಆಗಬೇಕು ಅವರಿಗೆ. ಯಾವ ಚಕ್ರ, ಯಾವುದು ಸ್ಟೇರಿಂಗು, ಯಾವುದು ಬ್ರೇಕು, ಕ್ಲಚ್ಚು ಎಲ್ಲ ಗೊತ್ತಿದ್ದರೆ ಡ್ರೈವ್ ಮಾಡೋಕ್ಕೆ ಬರುತ್ತೆ. ಸುಮ್ಮನೆ ಕೂತ್ಕೊಂಡು ಹಿಡಿದವ್ರೆ ಏನೂ ಗೊತ್ತಾಗೋದಿಲ್ಲ. ಅದಕ್ಕೆ ಜಗತ್ತಿನಲ್ಲಿ ಇದನ್ನು ತಿಳ್ಕೊಂಡವ್ರು ವೇದವಿತ್ತಾಗ್ತಾನೆ. ಏವಂ ಗುರೂಪಾಸನ ಏಕ ಭಕ್ತ್ಯ ವಿದ್ಯಾಕುಠಾರೇಣ ಸಿತೇನ ಧೀರ ವಿರುಶ್ಚ ಜೀವಾಚಯಮಪ್ರಮತ್ತಃ ಸಂಪದ್ಯ ಚಾತ್ಮಾನಮಥತ್ಯಜಾಸ್ತ್ರಂ. ಅದ್ರ ಎಕ್ಸ್ಪ್ರೆಷನ್ ಇದೆ ಅಲ್ಲೇನಿದೆ. ಅಶ್ವತ್ಥಮೇನಂ ಸುವಿರೂಢಮೇನಂ ಅಸಂಗಶಸ್ತ್ರೇಣ ದೃಢೇನ ಚಿತ್ವ ವಿವರಣೆ ಕೊಡ್ತಾರೆ. ಅದೇ ಪೂರ್ತಿ ಗೀತಾ ಶ್ಲೋಕಗಳು ವಿವರಣೆ. ಗುರೂಪಾಸನಯ ಮತ್ತೇನು ಬೇಕು, ಒಬ್ರು ಗೈಡ್ ಮಾಡಬೇಕು. ಹೀಗೆ ಮಾಡಬೇಕಾದ್ರೆ ಕೈ ಕೊಯ್ಕೋತಾರಿಲ್ಲದ ಹೋದರೆ ತೋರಿಸ್ಬೇಕಾಗಲ್ಲ. ಏವಂ ಗುರೂಪಾಸನಯ ಏಕಭಕ್ತಿಯ ಅನನ್ಯ ಭಕ್ತಿ ಇರಬೇಕು. ಗುರುಗಳಿಂದನೇ ಬರಬೇಕು ಅದು. ವಿದ್ಯಾ ಕುಠಾರ, ವಿದ್ಯಾ ಮತ್ತು ಜ್ಞಾನವೇ ಜ್ಞಾನಾಸೀನ ಅಸಂಗಶಸ್ತ್ರೇಣ ದೃಢೇನ ಚಿತ್ವ, ವಿದ್ಯಾ ಅಂತಕ್ಕಂಥ ಕೊಡ್ಲಿ ಆಗಬೇಕು. ಸಿತೇನ, ಸಿತ ಅದು ಹರಿತವಾಗಿರಬೇಕು, ಬಂಡು ಕೊಡಲಿಲ್ಲ ಬರೋದಿಲ್ಲ. ಮನಸ್ಸು ಯಾವನು ತೀಕ್ಷ್ಣ ಇರಬೇಕು. ವಿಮಲೈಹಿ ಶ್ರುತಿಚಾಣ ನಿಶಾತತಮೈಹಿ, ಮನಸ್ಸು ಸೂಕ್ಷ್ಮ ಆಗೋದು ಯಾವಾಗ, ಶಾಸ್ತ್ರ ಕೇಳಿ 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 ಸಾಣೆ ಹಿಡಿಬೇಕು. ಪ್ರತಿನಿತ್ಯ ಕೇಳೋದೇ ಸಾಣೆ ಹಿಡಿದಾಗ ಲೆಕ್ಕ. ಫ್ರೆಶ್ ಆಗಿರುತ್ತೆ ಯಾವಾಗಲೂ ಕೂಡ. ಏನ ಚಂಚಲ, ಅದಕ್ಕೆ ನೀವು ಸ್ಟೇರಿಂಗ್ ಹೇಗಿರ್ಬೇಕು ಯಾವಾಗಲೂ ಎವ್ರಿ ಮೂಮೆಂಟ್ ಆ ವೆಹಿಕಲ್ ಎಲ್ಲಿ ಹೋಗುತ್ತೆ. ಅದೇನು ಮಾಡ್ತಾರೆ, ಸರಿಯಾಗಿ ತರ್ತಾ ಇರ್ಬೇಕಾದ್ರೆ ಹೋಗ್ತಾರೆ. ಸ್ಟೇರಿಂಗ್ ಕಟ್ಟೋಗಿರ್ಬೇಕು, ಮನಸ್ಸನ್ನು ಹಾಗೆ ಮಾಡಬೇಕು. ಹಾಗೆ ಹೋಗುತ್ತೆ ಅಂತ ಕೂತ್ಕೊಂಡ್ರೆ ಸ್ಟೇರಿಂಗ್ ಕೊಟ್ಟಿರೋದೇ ಅದಕ್ಕೋಸ್ಕರ. ಸ್ಟೇರಿಂಗ್ ಇರೋದೇ ಡೈರೆಕ್ಷನ್ ಸರಿ ಕರೆಕ್ಟ್ ಮಾಡೋಕ್ಕೆ. ಅದನ್ನು ಕೊಟ್ಟರೆ ಮುಗಿದು. ಎಲ್ಲೋ ಸ್ಟೇರ್ ಮಾಡ್ತಿದ್ರೆ ಗೊತ್ತಾಗಲ್ಲ. ಸ್ಟೇರಿಂಗ್ ಆಗೋದಿಲ್ಲ, ಅಲ್ಲೇ ನೋಡ್ಕೊಂಡ್ಬಿಟ್ಟು ಈ ಕಡೆಗೆ ಹೋಗೋದು ಯಾವಾಗಲೂ ಅದು ಈಗ ಅಂತಾನೆ ಇರ್ಬೇಕು. ಅದನ್ನು ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಇದಾಗ್ಬಿಡೋದು. ಮನಸ್ಸು ಹಾಗೇನೆ. ಅದು ಮತ್ತೆ ಯಾವುದಕ್ಕೆ ಗುರಿ ಇಡಬೇಕು ನಾವು, ಅದನ್ನು ನಾವು ಹೋಗಿ ಕರೆಕ್ಟಾಗಿ ಹೋಗ್ತಿರ್ಬೇಕು ಆ ಕಡೆ ಈ ಕಡೆ. ಇದು ಡ್ರೈವಿಂಗ್ಗೆ ಆಲ್ಟ್ ಆಗೋ ಮನಸ್ಸನ್ನು ಹತೋಟಿ ಥರದ ಆಲ್ಟು. ದಾರಿ ಟರ್ನ್ ಆಗಿರುತ್ತೆ. ಈಗ ನಾವು ಟರ್ನ್ ಮಾಡಬೇಕಲ್ಲ, ಈಗ ಸ್ಟ್ರೇಟ್ ಹೋಗಬೇಕು. ಅದು ಈ ಕಡೆ ಸ್ವಲ್ಪ ಕೂಡ ಹೋಗುತ್ತೆ, ತೊಡ್ತಾನೆ ಇರಬೇಕಾದ್ರೆ ಯಾವಾಗಲೂ ಕೂಡ. ವಿವೃಶ್ಚ ಜೀವಾಶಯ ಅಪ್ರಮತ್ತಃ ಸಂಪದ್ಯ, ಆಶಯ ಅಂದರೆ ಮನಸ್ಸಿನ ಭಾಗ. ಆತ್ಮಾನಮಥ ತ್ಯಜಾಸ್ತ್ರ, ಇಷ್ಟೆಲ್ಲ ಮಾಡಿಕೊಂಡು ಅಸ್ತ್ರಂ ತ್ಯಜ. ಅದಾದಮೇಲೆ ಅಸ್ತ್ರ ಬಿಟ್ಬಿಡೋದು. ಕೊಯ್ದಾದ ಮೇಲೆ ಅಸ್ತ್ರ ಬೇಕಿಲ್ಲ. ಎಲ್ಲಿವರೆಗೆ ಒಂದು ಸಮಾಜ ಸಿದ್ಧವಾಯಿತು ಅಂದರೆ ಮುಂದೆ ಸಮಸ್ಯೆ ಇಲ್ಲ. ಏನಾಗ್ತಾನೋ ಅವನು ಪ್ರತಿ ಸಲ ಡ್ರೈವಿಂಗ್ ಹೇಳ್ಕೊತ ಕೊಡ್ತಾನ. ಒಂದಾಯ್ತು ಎಲ್ಲ ನೋಡ್ತಾ ನೋಡ್ತಾ ಹಾಕಿಬಿಡ್ತಾರೆ. ಯಾರು ಬರ್ತಿರ್ತಾರೆ, ಅದು ಯಾರು ಹೇಳ್ಬೇಕಾದ್ರೆ ರಿಫ್ಲೆಕ್ಸ್ ಆ್ಯಕ್ಷನ್. ಅವ್ರು ಕಾಲು ಹೋಗ್ಬಿಟ್ಟಿರ್ತಾಯಿಲ್ಲ ಆ ಕಡೆ ತಕ್ಷಣ. ಮೊದಲೆಲ್ಲ ನೋಡಿ ಒಂದು ಬ್ರೇಕ್ ನೋಡಿ ಕಾಲಿಡ್ತಾನೆ, ಕ್ಲಚ್ ನೋಡಿ ಕಾಲಿಡ್ತಾನೆ. ಗೊತ್ತಾಯ್ತು. ಆ ರೀತಿ ಡ್ರೈವಿಂಗ್ ಮಾಡಿದರೆ ಕತೆ ಮುಗಿದೋಯ್ತು. ಬರ್ತಾ 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 ಏನಾಗ್ಬಿಡುತ್ತೆ ಅದು. ಆಮೇಲೆ ಅದು ಹೇಳ್ಕೊಡೋದೇ ಬೇಕಾಗಿಲ್ಲ, ಸಹಜವಾಗಿ ಬಂದುಬಿಡುತ್ತೆ. ಈಜು ಬಂದವನಿಗೆ ಎಲ್ಲರೂ ಕೈಕಾಲೆಲ್ಲ ಕಾಮನ್ನೇ, ಬಿತ್ತಷ್ಟು ಹೋಗ್ಬಿಡ್ತದೆ, ದಾಟ್ಕೊಂಡು ಹೋಗ್ಬಿಡ್ತಾರೆ ಆ ಕಡೆಗೆ. ಎಲ್ಲಿಂದ ಬಂತದು? ಜ್ಞಾನವಾಗಿ ಒಳಗೆ ಸೇರ್ಕೊಂಡ್ಬಿಟ್ಟಿದೆ. ಈ ಮತ್ತೆ ಹೇಳ್ಕೊಳ್ಳೋ ನೆಸಿಟಿ ಬರೋದಿಲ್ಲ, ಆಟೋಮೆಟಿಕ್ಕಾಗಿ ಮಾಡ್ತಾ ಇರ್ತಾನೆ. ಆ ಜ್ಞಾನಿ ಆ ಹಂತ ತಲುಪ್ತಾನೆ ಅಂತ ಹೇಳ್ತಾನೆ. ಜಗದೃಶ್ಯಶ್ಚ, ಇವೆಲ್ಲ ಗೀತಾಗೆ ಸೇರಿಸ್ಕೊಳ್ಳೋದು, ಗೀತಾ ಭಾಷೆ ತಾತ್ಪರ್ಯ ಸೇರಿಸ್ಕೊಳ್ಳೋದು ಹೋದರೆ ಪೂರ್ತಿ ಅರ್ಥ ಆಗೋದಿಲ್ಲ. ಆಚಾರ್ಯ ಅಲ್ಲಿ ಹೇಳಿ ಇಲ್ಲಾರು ಹೇಳಿದ್ದೀವಿ ಆದ್ದರಿಂದ ಅಲ್ಲಿ ಓದ್ಕೊಡಿ ಅಂತ ಅರ್ಥ. ದೊಡ್ಡವರು ಉತ್ತಮನೋ ಒತ್ತಿ ಹೂಯ, ಎಷ್ಟು ಸತ್ತು ಹೇಳಬೇಕು ಅಂತ ಕೇಳೋದಿಲ್ಲ. ಹಾಗೆ ಹೇಳಿದ್ದಲ್ಲಿ ಮತ್ತೆ ಹೇಳೋದಿಲ್ಲ. ಜಗದೃಷ್ಟಸ್ಯ ಬೀಜೇ ದ್ವೇ ಬ್ರಹ್ಮಾಚೈವ ಸರಸ್ವತಿ. ಜಗದೃಷ್ಟಿ ಎರಡು ಬೀಜ ಇದೆ. ಮೂಲಭೂತಾನಿ ಕರ್ಮಾಣಿ, ಮೂಲ ಅಂದರೆ ಕರ್ಮಗಳೇ ಮೂಲ. ಮನೋಬುದ್ಧಿರ ಅಹಂಕೃತಿ, ಮನಸ್ಸು ಬುದ್ಧಿ ಅಹಂಕಾರ ನಾಲತ್ವೇನ ಸಮುದ್ರ, ಇವೆಲ್ಲ ನಾಲಗಳಿದ್ದಾಗ ಮೂರು ನಾಲಗಳು. ಆಮೇಲೆ ಖಮಾದ್ಯಾಹ ಸ್ಕಂದ ಸಂಗೀತ, ಖಮಾದ್ಯಾಹನ ಇಂದ್ರಿಯಗಳೆಲ್ಲ ಕೂಡ 11 ಕವಲಗಳು. ಏಕಾದಶೇಂದ್ರಿಯಾಣ್ಯೇವ ಶಾಖಾಸ್ತು ದ್ವಿಗುಣಾಸ್ತ್ವಚಃ, ಶಾಖೆಗಳು ತ್ರಿಗುಣ, 3 ಗುಣಗಳೇ ಶಾಖೆಗಳು. 3 ಗುಣಗಳು, ಸತ್ವಗುಣ ರಜೋಗುಣ ತಮಗುಣ. ಆಮೇಲೆ ಪ್ರವೃತ್ತಂತೆ ನಿವೃತ್ತಂಚ ಫಲ, 2 ಫಲ, ಪ್ರವೃತ್ತ ಫಲ ನಿವೃತ್ತ ಫಲ. ಯಾವುದಕ್ಕೆ ಕೈ ಹಾಕಬಾರ್ದು? ಪ್ರವೃತ್ತ ಫಲಕ್ಕೆ ಕೈ ಹಾಕಬಾರ್ದು. ಯಾವುದಕ್ಕೆ ಕೈ ಹಾಕಬೇಕು? ನಿವೃತ್ತ ಫಲಕ್ಕೆ ಹಾಕಬೇಕು. ಅಸ್ಯ ಪ್ರಕೀರ್ತಿತೆ
ಪುಷ್ಪಮೈಹಿಕ ಬುದ್ಧಿಷ್ಟಂ, ಐಹಿಕ ಸುಖ ಎಲ್ಲ ಪುಷ್ಪ. ರಸಾಹ ಶಬ್ದ ಅದೆಲ್ಲ ಬಂದಿದೆ. ಯಾಭಿಮ ಪುಷ್ಪಿತಾಂ ವಾಚಂ ಪ್ರವದಂತಿ ಅವನೀಷಿಣ, ಅವೆಲ್ಲ ಭಗವದ್ಗೀತೆ ಸರಿಯಾಗಿ ಅರ್ಥ ಆಗಲಿಕ್ಕೆ ಇವೆಲ್ಲ ಬೇಕು. ಇದರಿಂದ ಅದು ಅದರಿಂದ ಇದು ಎರಡು ಅರ್ಥ ಆಗುತ್ತೆ. ರಸಾಹ ಶಬ್ದಾದಯ 5 ರಸಗಳು, ಶಬ್ದಾದಿಗಳೆಲ್ಲ ರಸಗಳು ವಿಷಯಗಳು. ಪ್ರವೃತ್ತಾಶ್ಚ ನಿವೃತ್ತಾಶ್ಚ ಪಕ್ಷಿಣಾಸ್ತತ್ರ 2 ಪಂಕ್ತಿಗಳು ಇದ್ದಾರೆ. ಪ್ರವೃತ್ತ ಕರ್ಮ ಮಾಡೋರು ಇದ್ದಾರೆ, ನಿವೃತ್ತ ಕರ್ಮ ಮಾಡೋರು ಇದ್ದಾರೆ. ಅವ್ರು ಏನು ಮಾಡೋದು ನಿವೃತ್ತ ಕರ್ಮ ಮಾಡೋ ಸರಿ ಬರೋದಿಲ್ಲ, ಫಲ ಇಲ್ಲದೆ ಯಾರಿಗೆ ಕೆಲಸ ಮಾಡ್ತಾರೆ. ಇವನು ಫಲ ಯಾಕ್ರಿ ಕೇಳಬೇಕು ಅಂತ. ಯಾವ ನೇಚರ್ ಇರೋದೇ ಹಾಗೆ. ಪ್ರವೃತ್ತ ಅಂದರೆ ವೇದ ಓದಿದವರಲ್ಲೂ ಕೂಡ ಎಲ್ಲ ನಿವೃತ್ತ ಕರ್ಮ ಮಾಡ್ತಾರೆ ಅಂತೇನೂ ಇಲ್ಲ. ಅವ್ರು ಫಲಾಪೇಕ್ಷೆ ಮಾಡಿದರೆ ಹೋಯ್ತು. ಮುಖ್ಯ ಟೆಕ್ಸ್ಟ್ ಇಟ್ಕೊಂಡ್ರು ಕೂಡ ಉಪಯೋಗಕ್ಕೆ ಬರಲಿಲ್ಲ. ಹಾಂ, ಯಾಕೆ ಪುಷ್ಪ ಅಂದ್ರೆ ಏನು? ಅನಿತ್ಯ ಅಂತ ಅರ್ಥ. ಹೂವು ಎಷ್ಟು ದಿವಸ ಇರುತ್ತೆ ನಿಮಗೆ? ಒಣಗೋಗಿ ಬಿಡುತ್ತೆ ಹಾಗೇನೆ. ಅದನ್ನೇ ಬಿಡಿ ಅಂತೇಳಿ ಹೇಳ್ತಾರೆ. ಅದಕ್ಕೆ ನಿವೃತ್ತಿ ಅಂತ ಕರೆದರು, ನಿವೃತ್ತ ಕರ್ಮ ಅಂತ ಅದಕ್ಕೆ ಹೇಳಿದ್ದು. ಹೂವು ಬಿಟ್ಟರೆ ಅದೇ ಹಣ್ಣು ಕೊಡುತ್ತಾಗ, ಹೂವು ಕಿತ್ತು ಬಿಟ್ಟರೆ ಹಣ್ಣೇ ಇಲ್ಲ. ಅಂದರೆ ಸ್ವರ್ಗಾದಿಗಳಿಗೆ ಆಸೆ ಪಟ್ಟರೆ ಮೋಕ್ಷ ಸಿಗೋದಿಲ್ಲ ಅಂತ ಅರ್ಥ. ಸ್ವರ್ಗಾದಿಗಳಿಗೆ ಅಪೇಕ್ಷೆ ಪಟ್ಟರು ಅಂದರೆ ಮೋಕ್ಷ ಸಿಗೋದಿಲ್ಲ. ಇವತ್ತು ನಮ್ಮೇಲೆ ನೋಡಿ, ಒಟ್ಟಿಗೆ ದುಡ್ಡು ತೊಗೊಂಡ್ರು ಪಾಪ ಒದ್ದಾಡಿಬಿಟ್ರು. 40 ಲಕ್ಷ ಇದು ಟೆಂಪ್ಟ್ ಆಗಿಬಿಟ್ರು, 50 ಲಕ್ಷ ಅಂತೇಳಿ. ಆದ್ರೆ ಪೆನ್ಷನ್ ಇಲ್ಲ. ಈಗ ನೋಡಿದರೆ ಅದು ಬಿಟ್ಟವರು ಅವ್ರಿಗೆ ಉಪಯೋಗ ಯಾರಿಗೆ ಆಯಿತು ಅಂದರೆ, ಹೆಚ್ಚು ದಿವಸ ಯಾರಿಗೆ ಬೇಗ ದುಡ್ಡು ಅಗತ್ಯ ಇತ್ತು, ಬಂತು, ಏನೋ ಉಪಯೋಗ ಆಯ್ತು, ಸಾಲ ಮಾಡೋ ತಪ್ಪಿತು, ಅದು ಬೇರೆ. ಆದರೆ ಆಗ ಒಟ್ಟಿಗೆ ದುಡ್ಡು ಟೆಂಪ್ಟ್ ಆಗ್ತಾರಲ್ಲ, ಅದಾಗಬಾರ್ದು. ನೆಸ್ಸಿಟಿ ಬೇರೆ, ಟೆಂಪ್ಟ್ ಆಗೋದು ಬೇರೆ. ತುಂಬ ದಿನ ಟೆಂಪ್ಟ್ ಆಗಿಬಿಟ್ಟು ತೊಗೊಂಡು ಅವ್ರು ಒದ್ದಾಡ್ತಿದ್ದಾರೆ. ಅವೆಲ್ಲ ಯಾರೋ ಖರ್ಚಾಯಿತು, ಅವ್ರು 1,700 ಕೊಟ್ಟ, ಇಲ್ಲಿ ಕೊಟ್ಟ ಹೋಯ್ತು, ಕೆಲವು ಬ್ಯಾಂಕ್ ಇಟ್ಟು ಬುಡಿಗೆ ಹೋಯ್ತು ಅದು ಬ್ಯಾಂಕು. ಹೀಗಾಗಿ ಕೊನೆಗೆಲ್ಲ ಲಾಸ್ ಮಾಡ್ಕೊಂಡ್ಬಿಟ್ಟು ಇಲ್ಲಿಟ್ಟರೆ ಪ್ರಸಂಗ ಬರ್ತಿರಲಿಲ್ಲ. ಅದಕ್ಕೆಲ್ಲ ಯೋಚನೆ ಮಾಡಬೇಕಾಗ, ತನ್ನ ಸ್ಕೀಮ್ ನೋಡಬೇಕು, ತನ್ನ ಕಮಿಟ್ಮೆಂಟ್ ಎಷ್ಟಿದೆ, ಏನಿದೆ, ಯಾವ್ದು ಮಾಡಬಹುದು, ಅದು ಜಾಣತನ. ಉದಾಹರಣೆಗೆ ಇವತ್ತು ರಿಟೈರ್ ಆಗ ಎಷ್ಟಿರ್ತದೆ ಪೆನ್ಷನ್ನು, ಈಗ ಎಷ್ಟಿರುತ್ತೆ? ಲಕ್ಷಗಟ್ಟಲೆ ಪೆನ್ಷನ್ ಬರ್ಬೇಕಾದ್ರೆ ಎಷ್ಟು ಈ ಬ್ಯಾಂಕಲ್ಲಿ ಇಟ್ಟಿರ್ಬೇಕು ನೀವು. ಅದು ಅಷ್ಟು ಬ್ಯಾಂಕಲ್ಲಿ ಇಲ್ಲ ಈಗ, ಅದೆಲ್ಲ ಮುಗಿಸ್ಬಿಟ್ಟಿದ್ದಾರೆ ಆಮೇಲೆ. ಎಲ್ಲಿ ಬರುತ್ತೆ ಅವ್ರಿಗೀಗ? ಆ ಥರ ಟೆಂಪ್ಟ್ ಆಗಿ ಫಲಕ್ಕಿಲ್ಲ. ಯಾವ ಪ್ರವೃತ್ತ ಫಲಕ್ಕೆ ಯಾವೆಲ್ಲ ಟೆಂಪ್ಟ್ ಆಗ್ತಾರೆ. ಆ ಟೆಂಪ್ಟ್ ಆಗದೆ ಕಾದುಬಿಟ್ರೆ ಏನಾಗುತ್ತದ? ಆ ಹಣ್ಣಾಗಿಬಿಡುತ್ತೆ, ಹಣ್ಣಾಗಿ ಚೇಂಜ್ ಆಗುತ್ತೆ. ಆದರೆ ಅದು ಭಾಳ ವಿಶೇಷ ಇದೆ. ಹೂವಿನ ಗಿಡ ಬೇರೆ, ಹಣ್ಣಿನ ಗಿಡ ಬೇರೆ. ಹೂವಿನ ಗಿಡ ಹೂವು ಬಂದ ತಕ್ಷಣ ತಿಕ್ಕಿಸಿ ಬಿಡ್ಬೇಕಷ್ಟೇ, ಆವಿಲ್ಲ ಅಲ್ಲೇ ಒಳಗೆ ಹೋಗುತ್ತೆ ಅಷ್ಟೇ. ಅದು ಅದಕ್ಕೆ ಹೇಳ್ತಾರೆ ಹೂವಿನ ಗಿಡ ಹಣ್ಣಿನ ಗಿಡ ಅಂತಿದೆ. ಪ್ರವೃತ್ತ ಕರ್ಮ ಎಲ್ಲ ಹೂವಿನ ಗಿಡಗಳು, ಗೊತ್ತಾಯ್ತಾ? ಆದರೆ ಅನಿವೃತ್ತ ಫಲ ಎಲ್ಲ ಏನದು? ಹಣ್ಣು. ಹಣ್ಣಲ್ಲೂ ಕೂಡ ದ್ರಾಕ್ಷಿ ಹಣ್ಣೆಲ್ಲ ವರ್ಷಗಟ್ಟಲಿರುತ್ತಲ್ಲ, ಹಾಗೆ ಕೆಲವು ಹಣ್ಣು ವಾರಕ್ಕೆ ಹೋಗಿಬಿಡುತ್ತೆ, ಕೆಲವು ಅಷ್ಟು ದೃಷ್ಟ ಇರುತ್ತೆ. ಆ ರೀತಿ ಹಳದಾದಷ್ಟು ಅದರ ರಸ ಜಾಸ್ತಿ ಇರುತ್ತೆ. ಆ ಅರ್ಥದಲ್ಲಿ ಶಾಶ್ವತವಾದ ಹಣ್ಣು ಅಂದರೆ ಯಾವುದು? ಈ ನಿವೃತ್ತ ಕರ್ಮ ಹೊರತು ಇದಲ್ಲ. ನಿವೃತ್ತ ಕರ್ಮ ಅಂದರೆ ಫಲ ಬಿಡೋದಲ್ಲ, ಅಲ್ಪ ಫಲ ಬಿಟ್ಟು ದೊಡ್ಡ ಫಲಕ್ಕೆ ಕಾಯೋದಕ್ಕೆ ನಿವೃತ್ತ ಕರ್ಮ ಅಂತ ಕರೀತಾರೆ. ಫಲನೇ ಅದರ ಕೆಲಸ ಮಾಡೋಕ್ಕೆ ಬರೋದಿಲ್ಲ, ಆದರೆ ರೂಲ್ಡ್ ಔಟ್. ಫಲ ಇಲ್ಲದೆ ಕೆಲಸ ಮಾಡಿ ಅಂದರೆ ಅರ್ಥನೇ ಇಲ್ಲ. ಆದರೆ ಈ ಶಾರ್ಟ್ ಟರ್ಮ್ ಫಲಕ್ಕೋಸ್ಕರ ದೊಡ್ಡ ಫಲ ಕಳ್ಕೋಬೇಡಿ ಅಂತ ಹೇಳ್ತಾರೆ, ಅಷ್ಟೇ ಮುಖ್ಯ. ಒಳ್ಳೆ ಊಟಕ್ಕೆ ಹೋಗ್ತಾರೆ, ಬರೀ ತುಂಬ ಫಲಾರ್ಭ ಊಟಕ್ಕೆ ಹೋಗ್ತಾರೆ, ಹೋದ ತಕ್ಷಣ ಬಡಿಸ್ಬಿಡ್ತಾರೆ, ಏನು ಊಟ ಸೇರೋದಿಲ್ಲ. ಏನಾಗುತ್ತೆ? ಸೇರಿ ಎಲ್ಲ ಹೊಟ್ಟೆ ತುಂಬ ಹೋಗ್ಬಿಟ್ಟಿದೆ. ಆದ್ದರಿಂದ ಏನು ತಿನ್ನಕ್ಕೆ ಹೋಗ್ತಾನೆ, ತಿನ್ನಕ್ಕಾಗಲ್ಲ. ಉಪವಾಸ ಇದ್ರೆ ಏನಾಗುತ್ತೆ ಅವನಿಗೆ? ಎಂಜಾಯ್ ಮಾಡ್ತಾನೆ. ಊಟದ ರುಚಿ ಎಂಜಾಯ್ ಮಾಡ್ಬೇಕಾದ್ರೆ ಉಪವಾಸ ಇರಬೇಕು, ಇಲ್ದ್ರೆ ಆಗೋದಿಲ್ಲ. ಅದಕ್ಕೆ ನಿವೃತ್ತ ಕರ್ಮ ಮಾಡಿದಾಗ ಬರೋ ಎಂಜಾಯ್ಮೆಂಟು ಪ್ರವೃತ್ತ ಕರ್ಮಕ್ಕೆ ಬರೋದಿಲ್ಲ. ಫಲೇ ತಸ್ಯ ಅಸ್ಯ ಪ್ರಕೀರ್ತಿತೆ ಪುಷ್ಪಮೈಹಿಕ ಬುದ್ಧಿಷ್ಟಂ ರಸಾಹ ಶಬ್ದಾದಯಸ್ತಯೋರು ಪ್ರವೃತ್ತಾಶ್ಚ ನಿವೃತ್ತಾಶ್ಚ ಪಕ್ಷಿಣಸ್ತತ್ರ ಸಂಸ್ಥಿತಾಃ ವೃಕ್ಷಸ್ಯ ಪೃಥಿವೀವಶ್ರೀ ವಿಷ್ಣುರಾಕಾಶವಾಯುವತ್ ತಸ್ಯಾಪಿ ಸದಾಧಾರಃ ಏವಂ ಜ್ಞಾತ್ವಾ ವಿಮುಚ್ಯತೆ. ವೃಕ್ಷಸ್ಯ ಪೃಥ್ವಿ ಇದ್ದ ಹಾಗೆ ಮಹಾಲಕ್ಷ್ಮಿ ಇದ್ದಾರೆ, ವಿಷ್ಣು ಆಕಾಶ ಗಾಳಿ ಅಂತ ಇದ್ದಾರೆ. ಆದ್ದರಿಂದ ಅವರಿಬ್ಬರನ್ನ ಆಧರಿಸಿ ಜಗತ್ತಿದೆ. ಆದ್ದರಿಂದ ಅವರಿಬ್ಬರು ಮೂಲ. ಆ ತಿಳುವಳಿಕೆ ಇತ್ತು ಅಂದರೆ ಸಾಧನೆ ಮಾಡೋದು ಸುಲಭ ಆಗುತ್ತೆ, ಇವರು ಮಾಡೋಕ್ಕೆ ಬರೋದಿಲ್ಲ. ಇತಿ ನಿವೃತ್ತೆ ಪ್ರಾಕೃತ ಅಂತಃಕರಣಜಂ ಜ್ಞಾನಂ. ಅಲ್ಲಿಗಿರಲಿ, ನಾಳೆ ದಿವಸ ಇನ್ನು ತುಂಬ ಇದ್ದಾರೆ, ಬರೋಣ ಎಷ್ಟೊಂದು ಬರೀತಾರೆ. ಆಗ ಇದೀಗ 15ನೇ ಅಧ್ಯಾಯ ಗೀತಕ್ಕೆ ಆಗೋ, ಇದು 12ನೇ ಅಧ್ಯಾಯ, ಗೀತ 15ನೇ ಅಧ್ಯಾಯ. ಅದು ಅರ್ಥ ಆಗಬೇಕಾದ್ರೆ ಇಷ್ಟು ಸರಿಯಾಗಿ ಓದಬೇಕು.